ಆಫೀಸರ್, ಆಗಲೇ 8 ಗಂಟೆ ಆಯ್ತು, ಹೇಳಿ ಸರ್. ಗುಡ್ ಮಾರ್ನಿಂಗ್ ಸರ್. ಡ್ಯಾಡಿ, ಗುಡ್ ಮಾರ್ನಿಂಗ್. ಮಾರುತಿ, ಮಾರುತಿ ಟವಲ್. ಏ ಮಾರುತಿ, ಮಾರುತಿ. ನನ್ ಮುಂದೆನೆ ನಿನಗ್ ನಾಚಿಕೆನಾ? ನಾನ್ ನಿನ್ನ ಹುಡ್ದಾಗ್ಲಿಂದ ಹೀಗೆ ನೋಡ್ತಾ ಇದ್ದೀನಿ. ರಾಜಣ್ಣ, ಇವತ್ತು ಗುರುವಾರ ಅಲ್ವಾ? ದಡ್ಡ, ಶುಕ್ರವಾರ ಕಣೋ. ಹೌದಲ್ವಾ, ಶುಕ್ರವಾರ. ಭಾನುವಾರಕ್ಕೆ ಮುಂಚೆ ಶುಕ್ರವಾರ ಅಲ್ವಾ ಬರೋದು? ಸೋಮವಾರ ಆದ್ಮೇಲೆ ಬುಧವಾರ, ಭಾನುವಾರಕ್ಕೆ ಮುಂಚೆ ಶುಕ್ರವಾರ ಅಂತ ಒಂದ್ ಸ್ವಲ್ಪ ಕೂಡ ಗೊತ್ತಿಲ್ಲ ನಿನಗೆ. ಶುಕ್ರವಾರ ಶುಕ್ರವಾರ ಶುಕ್ರವಾರ, ಶನಿವಾರ ಭಾನುವಾರ ಸೋಮವಾರ ಶುಕ್ರವಾರ ಶುಕ್ರವಾರ ಡ್ರೆಸ್ಸು. ಎಷ್ಟು ಚೆನ್ನಾಗಿದೆ. ಸ್ವೀಟ್ ತಿನ್ನಪ್ಪ. ಡ್ಯಾಡಿ, ನನಗಾಗ್ಲೇ 21 ವರ್ಷ ಆಯ್ತು. ಗೊತ್ತು. ಗಡ್ಡ ಮೀಸೇನು ಬಂದಾಯ್ತು. ಅದು ಗೊತ್ತು. ಗೊತ್ತಿದ್ದು ಹೀಗೆ ಸೇವೆ ಮಾಡ್ತಿದ್ರೆ ನನಗೆ ನಾಚಿಕೆ ಆಗುತ್ತೆ ಡ್ಯಾಡಿ. ಮೈ ಡಿಯರ್ ಸನ್, ನೀನೆಷ್ಟೇ ದೊಡ್ಡವನಾಗಿದ್ರು ನನಗಿಂತ ದೊಡ್ಡವನಾಗೋದಕ್ಕೆ ಸಾಧ್ಯನಾ? ಸ್ಟಿಲ್ ಯು ಆರ್ ಮೈ ಚೈಲ್ಡ್. ರಾಜಾ, ನಾ ಬರ್ಲಾ? ಓಕೆ ಡ್ಯಾಡಿ. ಬಾಯ್ ಡ್ಯಾಡಿ. ಬಾಯ್. ಏನ್ ರಮಣ, ಏನಾಯ್ತು? ಆಯ್ತು, ಮುಖಕ್ ಮಂಗಳಾರತಿ. ಅಲ್ಲ, ಇವ್ರು ಕೊಡೋ ಸಂಬಳದಲ್ಲಿ ಲಂಚ ತಗೊಂಡ್ರೆ ನಿಯತ್ತಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಹೆಂಡತಿ ಮಕ್ಕಳನ್ನ ಭಿಕ್ಷೆ ಬೀದಿ ಕಳ್ಸ್ಬೇಕಷ್ಟೇ. ಯಾಕ ಸಾಹೇಬ್ರೇನಾರು ಅಂದ್ರ? ಅವ್ನ್ ಸಾಹೇಬ ಅಲ್ಲ, ಎಂ ಧರ್ಮರಾಯ ನನ್ನ ಕೆಲಸದಿಂದ ಡಿಸ್ಮಿಸ್ ಮಾಡ್ಯಾರ. ನೀವು ಸೊತ್ತಡಿಸೋರು ಯಾರು ಹುಟ್ಟಿಲ್ವಲ್ಲ? ರಾಜ ಇವನೊಬ್ಬ ವಿಚಿತ್ರ ಹುಡುಗ. ಸುಳ್ಳು, ಕಪಟ, ದುರಭ್ಯಾಸ ಒಂದೂ ಅರಿಯದ ಹಸುಮಗು. ತಂದೆಯೇ ಇವನ ಪಾಲಿಗೆ ದೇವರು. ಅವರ ಘನತೆ, ಗೌರವಕ್ಕೆ ಕುಂದು ಬರುವ ಪರಿಸ್ಥಿತಿ ಬಂದಾಗ ಮನುಷ್ಯತ್ವವನ್ನೇ ಮರೆತು ಮೃಗವಾಗುತ್ತಾನೆ. ಮುಂದೆ ಬರುವ ಆಪತ್ತನ್ನು ಲೆಕ್ಕಿಸದೆ ದುಡುಕುತ್ತಾನೆ. ಇದೊಂದೇ ಇವನಲ್ಲಿ ಮನೆ ಮಾಡಿರುವ ಹುಟ್ಟು ಗುಣ, ಕೆಟ್ಟ ಗುಣ. ಹಲೋ, ರಾಜಾ ಹಿಯರ್. ಆಕ್ಸಿಡೆಂಟಾ? ಎಲ್ಲಿ? ನಾನೀಗಲೇ ಬರ್ತೀನಿ. ನೀವ್ಯಾರು? ಹಲೋ ಹಲೋ. ಏನ್ ವಿಷಯ ರಾಜಣ್ಣ? ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಅಪ್ಪ ಅವ್ರಿಗೆ ಆಕ್ಸಿಡೆಂಟಾ? ಮಾರುತಿ, ಅವ್ರ ಜೀವಕ್ಕೆ ಏನೂ ಆಗದೆ ಇರೋಂಗ್ ನೋಡ್ಕೊಳಪ್ಪ. ನೀವೇನ್ರು? ಯಾರು ಫೋನ್ ಮಾಡಿದ್ದು? ನಾನೇ. ಈ ಅಪ್ಪನ ಮಗ ಆಚೆ ಬರ್ಲಿ ಅಂತ ನಾನೇ ಪ್ಲಾನ್ ಮಾಡಿದ್ದು. ನಿಮ್ ಮಾತ್ ಕೇಳಿ ನನ್ ಹಾರ್ಟೇ ನಿಂತೋಯ್ತು. ಇನ್ಮೇಲೆ ಹೀಗೆಲ್ಲ ತಮಾಷೆ ಗಮಾಷೆ ಮಾಡ್ಬೇಡ್ರು. ಏ ರಾಜ, ಯಾಕೋ ಕೋಪ? ರೀಟಾ ರೋಜಿ ಜೂಲಿ ಮೇಲೆ ಗುಂಪೆ ಬರ್ತಿದ್ದೆ. ಕಾಂಚನ ಕೆನ್ನೆ, ಕಲ್ಪನಾ ಕಣ್ಣು, ತರಂಗಣಿ ತುಟಿ ನೋಡು. ಸ್ವಲ್ಪ ರಸಿಕನಾಗೋ.
ರಾಜ ಅವನೇ ರಾಜ ಅವನೇ ರಾಜ ಅವನೇ ರಾಜ ನಾನೇ ರಾಜ. ಎಲ್ಲ ನನಗಾಗಿ, ಎಲ್ಲ ನನಗಾಗಿ, ಎಲ್ಲ ನನಗಾಗಿ, ಎಲ್ಲ ನನಗಾಗಿ. ಈ ಹೆಣ್ಣು, ಈ ಕಣ್ಣು, ಈ ಕೆನ್ನೆ, ಈ ಗಲ್ಲ, ಎಲ್ಲ ನನಗಾಗಿ, ಎಲ್ಲ ನನಗಾಗಿ. Yeah. I love you. Fantastic, baby. My sweetheart. You're mine. Wow, wow. ಈ ವಯಸ್ಸು, ಈ ಮನಸ್ಸು, ಸೊಗಸಲ್ಲ ನಿಮಗಾಗಿ. ಈ ಹೊನ್ನ ಮೈ ಬಣ್ಣ, ಚೆಲುವೆಲ್ಲ ನನಗಾಗಿ. ಸಂಕೋಚ ಇನ್ನೇಗೆ, ಬಾ ಬೇಗ ಹತ್ತಿರ. ಸಂಕೋಚ ಇನ್ನೇಗೆ, ಬಾ ಬೇಗ ಹತ್ತಿರ. Love me, love me. ಬಿಸಿಲೇನು ಮಳೆಯೇನು ಭಯವೇನು ನಮಗೀಗ. ದಿನವೆಲ್ಲ ಆನಂದ ಹೊಂದೋಣ ಬಾಬೇಗ. ಸಿಹಿಯಾದ ಮುತ್ತೊಂದ ಹೇ ಕೊಡುಬಾರೆ ಕೆನ್ನೆಗೆ. ಸಿಹಿಯಾದ ಮುತ್ತೊಂದ ಕೊಡುಬಾರೆ ಕೆನ್ನೆಗೆ. ಈ ಹೆಣ್ಣು, ಈ ಕಣ್ಣು, ಈ ಕೆನ್ನೆ, ಈ ಗಲ್ಲ, ಎಲ್ಲ ನನಗಾಗಿ, ಎಲ್ಲ ನನಗಾಗಿ. ಯಾಕ್ರಾಜ ಹೀಗೆ ನಿಂತ್ಕೊಂಡೆ ಕನ್ಸ? ಏನಿಲ್ಲ, ಬರ್ತೀನಿ. ಬಾಯ್ ಬಾಯ್. ಸಿ ಫ್ರೆಂಡ್ಸ್. ಓಕೆ. ನಮ್ ರಾಜಣ್ಣ ಈಗ ಬರ್ತೀನಿ ಅಂತ ಹೇಳಿ ಹೋಗಿ ಎಷ್ಟೊತ್ತಾಯ್ತು, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಲೇ ಪಟ್ಟ, ಇಷ್ಟೊತ್ತಿಗೆ ಅಪ್ಪ ಅವ್ರನ್ನ ಚಟ್ಟಕ್ಕೆ ಏರಿಸ್ಬಿಟ್ಟಿರ್ತಾರೆ ಅಂತ ಕಾಣುತ್ತೆ. ಕೊನೆಗೆ ಅವ್ರ ಮುಖ ನೋಡೋ ಭಾಗ್ಯ ಕೂಡ ನಮಗ್ ಸಿಕ್ಲಿಲ್ವಲ್ಲ. ಮುಂದಿನ ತಿಂಗಳು ಸಂಬಳ ಜಾಸ್ತಿ ಮಾಡ್ತೀನಿ ಅಂತ ಯಜಮಾನ್ರು ಹೇಳಿದ್ರು. ಅಷ್ಟ್ರಲ್ಲೇ ಕರ್ಕೊಂಡ್ಬಿಟ್ಟಿಯಲ್ಲಪ್ಪ ಅವ್ರನ್ನ ಮೇಲಕ್ಕೆ. ಮುಚ್ಚ ಬಾಯಿ, ಕೊಚ್ಚು ಬಿಡ್ತೀನಿ ನೋಡು. ಸಂಬಳ ಹೆಚ್ಚು ಮಾಡ್ಬೇಕಾ ನಿನಗೆ? ಯಜಮಾನ್ರು ಸತ್ತೋದ್ರು ಅಂತ ವ್ಯಥೆ ಪಡ್ತಾ ಇದ್ರೆ ಸಂಬಳ ಸಾಯ್ತಾನೆ ಇವನು. ಮಾರ್ತಿ, ಬನ್ನಿ ಸ್ವಾಮಿ, ನೀವು ನಮ್ ಸಂಕಟದಲ್ಲಿ ಸೇರ್ಕೊಳ್ಳಿ. ಏನಾಯ್ತು? ಬೇಟ ಯಾಕೋ ನಿಂತೆ? ನಿಂತ್ಕೊಂಡು ಅಳ್ತೀಯನೋ? ಏನಾಯ್ತು ನಿನ್ಗೆ? ಮುಂದಕ್ಕೆ ಮಾತೇ ಬರ್ತಾ ಇಲ್ವಲ್ಲೋ? ಅಯ್ಯೋ, ನೀನ್ ದೇವ, ನಿಮ್ಮ ಅಪ್ಪ ದೇವ. ನೋಡಿದ್ರ ಸ್ವಾಮಿ, ನಿಮ್ಮನ್ನೇ ದೇವ ಅಂತ. ಡ್ಯಾಡಿ, ರಾಜ, ಇವ್ರಿಬ್ರಿಗೆ ಏನಾಗಿದೆ? ನನ್ನ ನೋಡಿ ದೆವ್ವ ಅಂತಿದ್ದಾರಲ್ಲ,
ಇವ್ರಿಗೇನಾರು ಹುಚ್ಚಿಗೆ ಚಿಡ್ದಿದ್ದೀ? ತಪ್ಪು ಇವ್ರದಲ್ಲ ಡ್ಯಾಡಿ. ನಾನ್ ಪಿಕ್ನಿಕ್ ಬರೋದಿಲ್ಲ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫೋನ್ ಮಾಡಿ ನಿನ್ಗೆ ಆಕ್ಸಿಡೆಂಟ್ ಆಗೋಯ್ತು ಅಂದ್ರು. ಅದಕ್ಕೆ ಹೀಗಾಡ್ತಿದ್ದಾರೆ. ಮತ್ತಿನ್ನೇನ್ ಮಾಡ್ತಾರೆ ಹೇಳು? ನೀನು ಮೂರೊತ್ತುನ ನನ್ನ ಹಿಂದೆನೆ ಡ್ಯಾಡಿ ಡ್ಯಾಡಿ ಅಂತ ಸುತ್ತಾಡ್ತಾ ಇದ್ರೆ ನಿನ್ ಫ್ರೆಂಡ್ಸ್ಗೆಲ್ಲ ಬೇಜಾರಾಗೋದಿಲ್ವೇ? ಅದಕ್ಕೆ ಈ ರೀತಿ ಮಾಡಿರ್ಬೋದು. ಮಾಡ್ತಿ ಬಟ್ಟ, ಈಗಲಾದ್ರೂ ನಾನ್ ದೆವ್ವಾಲ ಅನ್ನೋದು ಗೊತ್ತಾಯ್ತು ತಾನೆ? ಆಯ್ತು ತಪ್ಪಾಯ್ತು. ಕಾಫಿ ಮಾಡ್ಕೊಂಡು ಬಾ. ಹಾಳಾಕೊಂಡ್ ತಗೊಂಡೋಗು. ಏನ್ ರಾಜಣ್ಣ ನಮ್ಮನ್ನ ಹೀಗ್ ಮಾಡ್ಬೇಡದ? ಪಿಕ್ನಿಕ್ ಆಗಿತ್ತು, ಬೇಜಾನ್ ಹುಡುಗಿರ್ ಬಂದಿದ್ರಾ? ಚೆನ್ನಾಗಿದ್ರಾ? ಏನ್ ಚೇಂಜ್ ಬಿಟ್ರಲ್ಲ? ಲವ್ ಮಾಡೋ ವಯಸ್ಸಲ್ವಾ ನಿಮ್ದು? ಗಡ್ಡ ಮೀಸೆ ಬಂದಿದೆ, ನನಗಿಂತ ಎತ್ತರ ಬೆಳೆದಿದ್ದೀರಾ. ನಾನು ನಿಮ್ ವಯಸ್ಸಲ್ಲಿ ಮಾಡ್ದೆ. ಬೇಡ ಬಿಡಿ. ನೋಡಿ, ನೀವು ಒಬ್ಬ ಹುಡುಗಿನ್ ನೋಡ್ತೀರಾ, ಅವಳನ್ನ ಪ್ರೀತಿಸ್ತೀರಾ, ಅದನ್ನ ಬಂದು ನನ್ನ ಹತ್ರ ಹೇಳ್ತೀರಾ, ನಾನು ಹೋಗಿ ಅಪ್ಪನ ಹತ್ರ ಹೇಳ್ತೀನಿ. ಒಟ್ನಲ್ಲಿ ನೀವು ಪ್ರೀತಿ ಮಾಡ್ಬೇಕು, ನಾನ್ ತಮಾಷೆ ನೋಡ್ಬೇಕು.
ಯಾರು? ನಾನು ಮೋಹನ್. ತಂದೆ. ಬನ್ನಿ. ನಿಮ್ಮ ಅಕ್ಕ ಇಲ್ಲ? ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ಹೌದಾ? ಬಾ. ಪರವಾಗಿಲ್ಲ. ರಾಧಾ, ಎಕ್ಸಾಮ್ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ಯಾ? ಡಾಕ್ಟರ್ ಆಗ್ಬೇಕು ಅಂತಿದ್ದೀನಿ. ಆಮೇಲೆ? ಆಮೇಲೆ ರೋಗಿಗಳಿಗೆ ಸೇವೆ ಮಾಡ್ಬೇಕು. ಆಮೇಲೆ? ಅಷ್ಟೇ. ಮದುವೆ? ಸದ್ಯಕ್ಕಿಲ್ಲ. ಏಯ್, ನಿನ್ ಲವ್ ಮಾಡಿ ನಾನು ಹಳ್ಳಕ್ ಬಿದ್ದೆ. ರೀ, 3 ಹೊತ್ತು ಬರೀ ಇದೇ ಆಗೋಯ್ತು ನಿಮ್ದು. ಲವ್ ಮಾಡೋರಿಲ್ಲ ಹಾಗೇನೆ ರಾಧಾ. ಇದಕ್ಕೇನ್ ಕಮ್ಮಿ ಇಲ್ಲ. ಏಯ್ ಕಳ್ಳಿ, ಯಾವಾಗ್ಲೂ ನನ್ನ ಗೋಳೆ ಕೊಡದೆ ಆಗೋಯ್ತು ನಿನ್ನ. ಬಿಡ್ರಿ, ಅಯ್ಯೋ ಬಿಡ್ರಿ ಅಂದ್ರೆ, ಬಿಡ್ರಿ, ಬೇಡ ರೀ, ಪ್ಲೀಸ್ ಬಿಡ್ರಿ, ಬಿಡ್ರಿ, ಪ್ಲೀಸ್ ಬಿಡ್ರಿ ಅಂದ್ರೆ. ಅಯ್ಯೋ ನನ್ನಿಂದ ನಿನ್ ಕಣ್ಣು ಹೊರಟೋಯ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ನಿನಗೆ ಮತ್ತೆ ಕಣ್ ಬರ್ಬೇಕು. ನೀನ್ ಈ ಜಗತ್ತನ್ನ ಕಣ್ ತುಂಬಾ ನೋಡುವಾಗ ಆಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ನನಗ್ ಕಣ್ಣಿಲ್ದಿದ್ರು ನಿಮ್ ಈ ಮಾತು ಕೇಳ್ತಿದ್ರೆ ನನಗ್ ದೃಷ್ಟಿ ಬಂದಷ್ಟೇ ಸಂತೋಷ ಆಗ್ತಿದೆ. ಓ, ಏನ್ ಡಾಕ್ಟರ್, ಮೊದಲನೇ ಪೇಷಂಟ್ ನೋಡಕ್ ಬಂದ್ಬಿಟ್ಟಿದ್ದೀರಾ? ರಾಧಾ ನನ್ನ ಪೇಷಂಟ್ ಮಾತ್ರ ಅಲ್ಲ, ಮುಂದೆ ನಾನು ಹೆಂಡತಿ ಆಗೋಳ್ತಾನೆ. ಗೊತ್ತು ಗೊತ್ತು, ಬಂದಾಗ್ಲೆಲ್ಲ ಯಾಕ್ರಿ ಇದನ್ನೇ ಹೇಳ್ತೀರಾ? ಹೌದಲ್ಲ. ನನ್ನ ಟೈಮ್ ಆಯ್ತು, ನಾನು ಬರ್ತೀನಿ ಆಶಾ. ಬರ್ತೀನಿ ರಾಧಾ. ರಾಧಾ, ನೀನ್ ತುಂಬಾ ಲಕ್ಕಿ ಕಣೆ. ಚಿನ್ನದಂತ ಹುಡುಗನೇ ಪ್ರೀತಿಸಿದ್ಯಾ? ಅಷ್ಟೇ ಅಲ್ಲಕ್ಕ, ಚಿನ್ನದಂತ ಯಾಕನ್ನು ಪಡೆದಿದ್ದೀನಿ. ಅಪ್ಪ ಅಮ್ಮ ಇಲ್ಲದಿ ತಬ್ಲಿನ ಎಷ್ಟು ಅಕ್ಕರೆಯಿಂದ ನೋಡ್ಕೋತಾ ಇದೀಯ. ಅದು ನನ್ನ ಕರ್ತವ್ಯ ಕಣೆ. ಪಾಪು, ಮಾಮ, ಡಾಕ್ಟರ್ ಮಾಮ, ರಾಧಾ ಅಂಟಿನ ನೋಡಕ್ ಬಂದಿದ್ರಾ? ತಗೋ ನಿನ್ ಮಾಮೂಲಿ. ಮಾಮ ಮಾಮ, ಆಂಟಿ ಕಣ್ಣು ಯಾವಾಗ ಬರುತ್ತೆ? ಆದಷ್ಟು ಬೇಗ ಬರುತ್ತೆ. ಮಾಮ ಮಾಮ, ನಾನು ಆಂಟಿಗೆ ಕಣ್ ಬರ್ಲಿ ಅಂತ ಸಾಡಿ ಹೊಡ್ತಾ ಬೇಡ್ಕೊಂತಿದ್ದೀನಿ. ಒಳ್ಳೆ ಪಾಪು. ನಾನ್ ಬರ್ಲಾ? ಟಾಟಾ. ಟಾಟಾ. ರಾಜನ್ ಕಾರು ಅಂದವಾದ ಹುಡುಗಿರ್ನ ನೋಡಿದ್ರೆ ಸಾಕು, ತಾನಾಗಿ ನಿಂತೋಗ್ಬಿಡುತ್ತೆ. ಅಂತ ಹ್ಯಾಂಡ್ಸಮ್ ಹೀರೋ ನಮ್ ರಾಜ. ನಮ್ ರಾಜನ್ ನೋಡ್ತಿದ್ರೆ ಅಪ್ಕೊಂಡ್ ಮುತ್ತಿಡ್ಬೇಕು ಅನ್ಸುತ್ತೆ. ನೋಡಿದ್ರ ಆ ಹುಡುಗಿ ನಮ್ ರಾಜನ್ ನೋಡ್ಬಿಟ್ಟು ಹಾಗೆ ಫ್ರೀಸ್ ಆಗ್ಬಿಟ್ಲು. Your sweet name, please. ಮಾತಾಡಕ್ ಬರಲ್ವಾ? ಮುದ್ದಾದ ಮುಖಕ್ಕೆ ಮೌನ ಶೋಭಿಸಲ್ಲ, ಅಂದ್ವಾ ತುಟಿ ಇರೋದೇ ಮಾತಾಡೋಕೆ. ನನ್ ಮಾತ್ ಕೇಳಿ ಬೇಜಾರಾಯ್ತಾ?
ಹ್ಯಾಪಿ ಬರ್ತ್ಡೇ ಟು ರಾಜ. ಓ ಚೋಟಾ ಕಮಾಂಡರ್ ಬಾಪು, ಆಲ್ ದ ಬೆಸ್ಟ್ ರಾಜ. ರಾಜ, ನಿನ್ ಬರ್ತ್ಡೇ ಪ್ರೆಸೆಂಟೇಶನ್ ನೋಡ್ದ? ಎಲ್ಲಿ? ಬ್ಯೂಟಿಫುಲ್. ಕಮಾನ್. ರಾಜ, ದೇವಸ್ಥಾನಕ್ಕೆ ಹೋಗ್ಬರೋಣ ನಡಿ. ದೇವಸ್ಥಾನಕ್ಕ? ಯಾಕೆ ಡ್ಯಾಡಿ? ಯಾಕೆಂದ್ರೆ ಇವತ್ತು ನಿನ್ ಬರ್ತ್ಡೇ ಅಲ್ವಾ, ದೇವ್ರ ಪೂಜೆ ಮಾಡಿಸ್ಕೊಂಬರೋಣ. ಡ್ಯಾಡಿ, ನೀನೇ ನನಗೆ ದೇವ್ರು. ನೀನಿರೋ ಜಾಗನೇ ದೇವಸ್ಥಾನ. ನೀನ್ ಆಶೀರ್ವಾದ ಮಾಡಿದ್ರೆ ಸಾಕು. ಈಗ ಬಂದೆ. ಎಕ್ಸ್ಕ್ಯೂಸ್ ಮೀ. ದೇವ್ರು ನಿಮ್ಗೆ ಚಿಂದಂತ ಮಗನ್ ಕೊಟ್ಬಿಟ್ಟಿದ್ದಾನೆ. ಮಿಸ್ಟರ್ ರಘು, ರಾಜನೇ ನನ್ನ ಬಾಳಿನ ಸರ್ವಸ್ವ. ಏ ರಾಜ, ಇವತ್ತು ನಿನ್ ಬರ್ತಡೆ. ಆ ಸಂತೋಷ್ ಒಂದು ಪಿಕ್ ತಗೊಳ್ಳೋ. ನೀನ್ ತಗೋ, ನಾನು ನೋಡ್ತಾ ಇರ್ತೀನಿ. ಕಮಾನ್ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಿಮ್ಮೆಲ್ಲರ ಚಿರಪರಿಚಿತ ಜನಪ್ರಿಯ ಗಾಯಕಿ ಆಶಾ ಒಂದು ಹಾಡನ್ನ ಹಾಡ್ತಾರೆ. ಆಸೆಗಳು ಕೆಣಕುತ್ತಲಿದೆ ಸ್ನೇಹವನು, ಬಯಸುತ್ತಲಿದೆ ನೀ ಬರದೆ, ಪ್ರೀತಿಸದೆ, ಸೇರಿ ನನ್ನನ್ನು ಸುಖ ತರದೆ, ನನ್ನ ಜೀವ ನಿಲ್ಲದು. ಆಸೆಗಳು ಕೆಣಕುತ್ತಲಿದೆ ಸ್ನೇಹವನು, ಬಯಸುತ್ತಲಿದೆ ನೀ ಬರದೆ, ಪ್ರೀತಿಸದೆ, ಸೇರಿ ನನ್ನನ್ನು ಸುಖ ತರದೆ, ನನ್ನ ಜೀವ ನಿಲ್ಲದು. ನನ್ನ ಈ ಕಣ್ಣಿಂದ ನೋಡುತ್ತ ನಿನ್ನಂದ, ಅರಿಯದೆ ಸೋತೆ ಚಪಲದಿ ನೊಂದೆ ಚೆಲುವೆ ನಿಬ್ಬಲ್ಲೆಯ. ಪ್ರೇಮದ ಮಾತಿಂದ ತುಂಬುತ್ತ ಆನಂದ, ಸನಿಹಕ್ಕೆ ಬಂದು ಹರುಷವ ತಂದು ಹಿತವನು ನೀಡೆಯ. ವಿರಹವ ನೀಗಲೆದು ಸರಸದಿ ಸೇರು ಬಂದು, ಹಿಂದೆ ನಾವು ಒಂದು ಸೇರಿ ಪ್ರೀತಿ ಎಂಬ ಜನ ಹೀರಿ ಸುಖ ಹೊಂದೋಣ. ಆಸೆಗಳು ಕೆಣಕುತ್ತಲಿದೆ ಸ್ನೇಹವನು, ಬಯಸುತ್ತಲಿದೆ ನೀ ಬರದೆ, ಪ್ರೀತಿಸದೆ, ಸೇರಿ ನನ್ನನ್ನು ಸುಖ ತರದೆ, ನನ್ನ ಜೀವ ನಿಲ್ಲದು. ನೆತ್ತಗೆ ತೋಳಿಂದ ಒತ್ತಲು ಮೈಯನ್ನು, ಎದೆಯಲ್ಲಿ ಮಿಂಚು ಹರಿಯುತ್ತ ನನ್ನ ತನುವು ಹೂವಾಯಿತು. ಕಾತರ ನನ್ನಲ್ಲಿ, ಆತುರ ನಿನ್ನಲ್ಲಿ, ಪ್ರಣಯ
ಮನದ ಕಾವು ತರುತ್ತೀರೇ ನೋವು ಬಯಕೆ ನೂರಾಯಿತು ನಿನ್ನ ಪ್ರೇಮ ಒಂದೇ ಸಾಕು ನಡಿ ಹೋಗೋಣ ಆಸೆಗಳು ಕೆಣಕುತ್ತಲಿದೆ ಸ್ನೇಹವನು ಬಯಸುತ್ತಲಿದೆ ನೀ ಬರದೆ ಪ್ರೀತಿಸದೆ ಸೇರಿ ನನ್ನನ್ನು ಸುಖ ತರದೆ ನನ್ನ ಜೀವ ನಿಲದು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ದೋಸೆ ಚೆನ್ನಾಗಿಲ್ವಾ? ಏ ಬಟ್ಟ ಬರೋ ಇಲ್ಲಿ. ಬಂದೆ. ದೋಸೆಗೆ ಏನ್ ಹಾಕಿದ್ಯಾ? ಸ್ವಲ್ಪ ಸೋಡಾ ಪುಡಿ ಹಾಕಿದ್ದೀನಿ, ಮೃದುವಾಗಿರ್ಲಿ ಅಂತ. ಅಷ್ಟೇನಾ? ಸ್ವಲ್ಪ ಅವಲಕ್ಕಿ ಕೂಡ ಹಾಕಿದ್ದೀನಿ. ಮೃದುವಾಗಿ ಮಾತಾಡ್ತೀಯ ಅಷ್ಟೇ. ಚೆನ್ನಾಗಿದ್ರೆ ಯಾಕೆ ತಿನ್ನೋಲ್ಲ? ಯಜಮಾನ್ರೆ, ದೋಸೆ ಚೆನ್ನಾಗಿಲ್ವೇ? ಈಗ ಅರ್ಥವಾಯ್ತು ದೋಸೆ ಚೆನ್ನಾಗಿಲ್ಲ ಅಂತ. ಲೇ ಪಾಪ ನನ್ ಮಗನೇ, ದಣಿಯರ್ನ ಉಪವಾಸ ಹಾಕಿಡ್ಬಿಟ್ಟಿಯಲ್ಲೋ. ಇರು ತಿನ್ ನೋಡ್ತೀನಿ. ಚೆನ್ನಾಗಿರ್ಲಿಲ್ಲ ನಿನಗೆ ಗೇಟ್ ಪಾಸ್ ಕೊಟ್ಟು ಗೇಟ್ ಔಟ್ ಮಾಡಿಸ್ತೀನಿ. ಅಲ್ಲಣ್ಣ, ನೀನೇ ಗೇಟ್ ಇನ್ ಮಾಡಿಸಿ ಈಗ ನೀನೇ ಗೇಟ್ ಔಟು ಮಾಡಿಸ್ತೀಯಾ? ಎರಡೂ ಮಾಡಿಸ್ತೀನಿ ನಾನು. ಯಾರ್ ನಿಯತ್ನಿಂದ ನಡ್ಕೋತಾರೆ ಅವ್ರಿಗೆ ಮಾತ್ರ ಜಾಗ ಈ ಮನೆಯಲ್ಲಿ, ಗೊತ್ತಾ? ಇರು, ಅದ್ರ ಪರೀಕ್ಷೆ ಆಗೋಗ್ಬಿಡ್ಲಿ. ರುಚಿನೇ ಆಗ್ತಾ ಇಲ್ವಲ್ಲ. ಚೆನ್ನಾಗೇ ಮಾಡಿದ ನನ್ ಮಗ. ಮತ್ ರಾಜಣ್ಣ ಯಾಕೆ ತಿನ್ಲಿಲ್ಲ? ಪಾಪ ಏನೋ ಯೋಚನೆ ಅಂತ ಕಾಣುತ್ತೆ. ಆಸೆಗಳು ಕೆಣಕುತ್ತಲಿದೆ ಸ್ನೇಹವನು ಬಯಸುತ್ತಲಿದೆ ನೀ ಬರದೆ ಪ್ರೀತಿಸದೆ ಸೇರಿ ನನ್ನನ್ನು ಸುಖ ತರದೆ ನನ್ನ ಜೀವ ನಿಲ್ಲದು. ಆಶಾ ಏ ಆಶಾ, ನೀನ್ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂತ ಓಡೋಡ್ ಬಂದೆ. ಆದ್ರೆ ನೀನ್ ನೋಡಿದ್ಮೇಲೆ ಏನ್ ಮಾತಾಡ್ಬೇಕು ಅನ್ನೋದೇ ಮರ್ತೋಯ್ತು. ಆಶಾ, ನನ್ ಕನಸಿನಲ್ಲಿ ಮನಸ್ಸಿನಲ್ಲಿ ನೀನೇ ತುಂಬೋಗಿದ್ಯಾ. ಐ ಲವ್ ಯು ಆಶಾ, ಐ ಲವ್ ಯು ವೆರಿ ಮಚ್. ಆಶಾ, ನೀನ್ ನನ್ನ ನಿಜವಾಗ್ಲೂ ಇಷ್ಟಪಡೋದಾದ್ರೆ ಈ ಹೂವನ್ ತಗೋ. ಹಲೋ, ಡ್ರಾಪ್ ಬೇಕಾ? ನನಗೆ ನಮ್ಮನೆ ದಾರಿ ಗೊತ್ತಿದೆ. ಹಲೋ ಬ್ಯೂಟಿ. ಹಲೋ, ಹೌ ಆರ್ ಯು? ಏನ್ ಒಬ್ಳೆ ನಿಂತಿದ್ಯಾ? ಬಾಚಿನ ಲಿಫ್ಟ್ ಕೊಡ್ತೀನಿ. ಸುಮ್ನೆ ಹೋಗ್ತೀರಾ ಇಲ್ವಾ? ಲೈಸೆನ್ಸ್ ಇದೆಯಾ? ಇನ್ನು ಮದುವೆ ಇಲ್ಲ ಕಣೋ, ಫ್ರೆಶ್. ಕೈ ನೋಡ್ರ ಏನ್ ಮಜವಾಗೈತೆ. ಕೈಯೇ ಮಜವಾಗಿದ ಮೇಲೆ ಗಿರಾಕಿ ಸದ್ದಿಲ್ಲ ಬಂದ್ಬಿಡು. ಇಲ್ಲ ಇವತ್ತಿನ ಗಿರಾಕಿ ಆಗ್ಬಿಡು. ನಿಮ್ ಕೈ ಮುಗಿತೀನಿ, ನನ್ ಬಿಟ್ಬಿಡಿ. ಕುಡಿದು ರೋಡ್ ನಲ್ಲಿ ಹೋಗೋ ಹುಡುಗಿರ್ನೆಲ್ಲ ಚುಡಾಯಿಸಿರಾ? ನೀವ್ಯಾರ ಕೇಳಕ್ಕೆ?
ಈಗ್ಲಾದ್ರೂ ನನ್ನ ಜೊತೆ ಬರ್ತೀರಾ ರೀ? ಏನ್ರಿ ಇದು ಅನ್ಯಾಯ? ಆ ರೌಡಿಗಳ ಜೊತೆ ಫೈಟ್ ಮಾಡಿ ನಿಮ್ಮನ್ನು ಉಳಿಸಿದ್ನಲ್ಲ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಬೇಡ? ಯಾವ ಸಿನಿಮಾ ನೋಡಿ ಕಲ್ತ್ಕೊಂಡೆ ಈ ಡ್ರಾಮಾನ? ಏ ಮಿಸ್ಟರ್, ಈ ರೌಡಿಗಳೆಲ್ಲ ನಿನ್ನ ಕಡೆಯವರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೀಗೆಲ್ಲ ಮಾಡಿದ್ರೆ ನಾನ್ ನಿನ್ನನ್ನು ಮೆಚ್ಕೋತೀನಿ ಅನ್ಕೊಂಡಿದೀಯಾ? ನೋಡೋ, ನಿಮ್ಮಂಥ ಲೋಫರ್ಗಳ ಬಲೆಗೆ ಬೀಳೋ ಪೆದ್ದಿ ನಾನಲ್ಲ. ಮೈಂಡ್ ಇಟ್. ಬನ್ನಿ ಬನ್ನಿ ಅಪ್ಪ ಅವರ, ಬನ್ನಿ. ನೋಡಿ, ಆ ಹಣೆ ಮೇಲಿನ ಗಾಯ ನೋಡಿ, ಆ ರಕ್ತ ನೋಡಿ. ರಾತ್ರಿ ಬರ್ತಾ ಇದ್ರಂತೆ ಯಾರೋ 4-5 ಜನ ದಾಂಡಿಗರು ಒಬ್ಬ ಹುಡುಗಿನ ಇಟ್ಕೊಂಡು ಫಜೀತಿ ಮಾಡ್ತಾ ಇದ್ರಂತೆ. ಇವ್ರ ಪಾಡಿಗೆ ಇವ್ರು ಬರೋದ್ ಬೇಡ? ಒಳ್ಳೆ ಸಿನಿಮಾದಲ್ಲಿ ಹೀರೋ ಹಾಗೆ ಅವ್ರನ್ನ ಹಿಡ್ಕೊಂಡು ಬಡ್ದು ಬಡ್ದು ಓಡಿಸಿ ಆ ಹುಡುಗಿನ ಮನೆಗೆ ಬಿಟ್ಟು ಬಂದ್ರಂತೆ. ಯಾರೇನಾದ್ರೂ ಮಾಡ್ಕೊಳ್ಳಿ, ಇವ್ರಿಗೆ ಹಾಕ್ಬೇಕು ಊರ್ನವ್ರು ಉಸಾಬರಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ ಗತಿ ಏನಾಗ್ಬೇಕು? ಅಪ್ಪವ್ರ, ನೀವಾರು ಒಸಿ ಬುದ್ಧಿ ಹೇಳಿ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನೀನು ನನ್ನ ಮಗ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಮನುಷ್ಯನಿಗೆ ಆಪತ್ನಲ್ಲಿರೋರ್ನ ಪ್ರಾಣ ಕೊಟ್ಟಾದ್ರೂ ಉಳಿಸುವಂತ ಗಂಡದೇ ಇರ್ಬೇಕು. ಬರ್ತಿ ಡಾಕ್ಟರ್ನ ಕರ್ಸಿ ಗಾಯಕ್ಕೆ ಔಷಧಿ ಹಾಕ್ಸಿ. ಹೋಗಿ ಹೋಗಿ ಅಪ್ಪ ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತಲ್ಲ, ನನ್ ತಲೆಗೆ ನಾನೇ ಹೊಡ್ಕೋಬೇಕು ಅಷ್ಟೇ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಂಹ, ಇದು ಊರ್ನಲ್ಲಿ ನಡೆಯೋ ಅನ್ಯಾಯಗಳಿಗೆಲ್ಲ ಮರಿ ಸಿಂಹ. ಅಜನ, ಡಾಕ್ಟರ್ ಫೋನ್ ಮಾಡ್ಬಿಡ್ಲಾ? ಏನು ಬೇಡ, ಹೋಗ್ಲಿ ಆ ಹುಡುಗಿನ ಕರ್ಸ್ಬಿಡ್ಲಾ? ಹೇಗೆ ಆ ಹುಡುಗಿ ನೋಡಕ್ ಹೇಗಿದ್ದಾಳೆ? ಚೆನ್ನಾಗಿರ್ಲೇಬೇಕು. ಇಲ್ದೆ ಹೋದ್ರೆ ನೀವ್ ಈ ಪಾರ್ಟಿ ಗುದ್ದಾಡ್ತಾ ಇದ್ರಾ? ಹೇಗೆ ಡವ್ವು ಕುದುರಿಸಿ ಮದುವೆ ಮಾಡ್ಕೊಳ್ಳೋರ್ಗು ಬಂದ್ಬಿಟ್ರಾ? ನೀ ಸುಮ್ನೆ ಹೋಗ್ತೀಯಲ್ಲ? ಸುಮ್ನೆ ರೀ ರಾಜಣ್ಣ, ನನ್ಗೆಲ್ಲಾ ಗೊತ್ತಿದೆ. ನೋಡಿ, ನನಗೆ ಲವ್ ವಿಷಯದಲ್ಲಿ ಭಾರಿ ಅನುಭವ. ನಾನು ನಿಮ್ ವಯಸ್ಸಿನಲ್ಲಿ ಡ್ಯೂಟಿಗೆ ಟಕ್ಕರ್ ಹಾಕ್ಬಿಟ್ಟು ನನ್ ಕತೆ ಬೇಡವಾ? ಬೇಡ ಬಿಡಿ. ಪ್ರೇಮದ ಮಾತಿಂದ ತುಂಬುದ ಆನಂದ, ಸನಿಹಕ್ಕೆ ಬಂದು ಹರುಷವ ತಂದು ಹಿತವನು ನೀಡೆಯ. ಏನೋ ಅವಳನ್ನೇ ಕೆಕ್ಕರ್ಸ್ಕೊಂಡ್ ನೋಡ್ತಿದ್ದೀಯಾ? ಕಾಲಿ ಬಿದ್ದು ತಪ್ಪಸ್ಕೊ. ಹೇ, ಹೇಳ ಮೇಲೆ. ಮಾರ್ಗ್ರೆಟ್, ಈ ಶಿಲ್ಬೆ ಸಾಕ್ಷಿಯಾಗಿ ಹೇಳು, ನಾನ್ ನಿನ್ ಮಾನಭಂಗ ಮಾಡಕ್ ಪ್ರಯತ್ನ ಪಟ್ನೆ? ಹೇಳು. ಹಾಗಾದ್ರೆ ಯಾವ ಪ್ರಿನ್ಸಿಪಾಲ್ ನನ್ನ ಮೇಲೆ ದೂರು ಕೊಟ್ರಿ? ನಿನ್ನ ಕೊಬ್ಬಿಳಿಸೋದು ಕಣ, ನಿನ್ನ ಕೊಬ್ಬಿಳಿಸೋದಕ್ಕೆ. ನಾನ್ ಕೊಬ್ಬಿಳಿಸೋದಕ್ಕೆ ಹೋಗಿ ನಿಮ್ ಮೈ ಹಿಡ್ದಾತು.
ಕಾರಣ ಇಲ್ಲದೆ ಕೆಣಕ್ತವ್ರನ್ನ ಸುಮ್ನೆ ಬಿಡೋನಲ್ಲ ಈ ರಾಮಾಚಾರಿ. ನಾನ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಲ್ಲೆ ಅನ್ನೋದಕ್ಕೆ ನಿನ್ ಮಗಳ ತುಟಿಗೆ ನಾನ್ ಕೊಟ್ಟಿರೋ ಮುತ್ತೆ ಸಾಕ್ಷಿ. ನೋಡಿದ್ರ ಹೀರೋ ಅಂದ್ರೆ ಹೀಗಿರ್ಬೇಕು. ಸುಮ್ಮನೆ ಹಾದಿ ಬೀದಿಲ್ ಮಾತಾಡ್ತಾ ಲವ್ ಮಾಡಿದ್ರೆ ಕುದುರು ಬಿಡುತ್ತಾ? ಮೊದಲು ಮನೆ ಕಂಡಿಡಿಬೇಕು, ಆಮೇಲೆ ನೆಟ್ಟಿಗೆ ಹೀರೋ ತರ ಸ್ಟೈಲ್ ಆಗಿ ಮನೆಗೆ ಹೋಗಿ ಮನಸ್ಸಲ್ಲಿರೋದೆಲ್ಲ ಒದರ್ಬೇಕು. ನನ್ನ ಜೀವನದಲ್ಲಿ ಇದೇ ಮೊದಲನೇ ಸಲ ಒಂದ್ ಹೆಣ್ಣನ್ನ ಪ್ರೀತಿಸ್ತಾ ಇರೋದು ಅಂತ ನಂಬೋ ಹಾಗೆ ಹೇಳ್ಬೇಕು. ನೀವು ಸಿನಿಮಾ ನೋಡ್ಲಿಲ್ವಾ? ಮೊದಲನೇ ಸೀನಲ್ಲಿ ಒಬ್ಬರೊಬ್ರು ನೋಡ್ತಾರೆ, ಎರಡನೇ ಸೀನಲ್ಲಿ ಮಾತಾಡ್ತಾರೆ, ಮೂರನೇ ಸೀನಲ್ಲಿ ಅಪ್ಕೊಂಡು ಡುಯೆಟ್ ಹಾಡ್ತಾರೆ, ನಾಲ್ಕನೇ ಸೀನ್ ಮದುವೆ, ಐದನೇ ಸೀನ್ ಡೈವರ್ಸು. ನಮಗೆ ಅಲ್ಲಿವರೆಗೂ ಬೇಡ, 1, 2, 3, 4 ಆದ್ರೂ ಬೇಕೋ ಬೇಡವೋ? ರಾಜಣ್ಣ, ಲವ್ ಮಾಡ್ಬೇಕಾದ್ರೆ ಗುಂಡಿಗೆ ಬೇಕು, ಇಲ್ದ್ರೆ ಲವ್ ಯಾಕೆ ಕುದುರುತ್ತೆ? ನಾನು ನಿಮ್ ವಯಸ್ಸಿನಲ್ಲಿ ಮಾಡ್ದೆ ಏನ ಲವ್. ಆಮೇಲೆ ಆಮೇಲೇನು, ನಾನು ಫಾಸ್ಟ್ ಆಗಿ ಕುದುರಿಸ್ದೆ, ನನಗಿಂತ ಫಾಸ್ಟ್ ಆಗಿ ನಮ್ಮಪ್ಪ ಬಂದು ಎಗರಿಸ್ಕೊಂಡು ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ಟ. ತಾರ್ಲೆ ಯಾರು ನಮ್ಮಪ್ಪ? ಸರಿಯಾಗಿ ಹೇಳಿದ್ರಿ. ಮಾರ್ತಿ, ನಾನು ಒಂದು ಹುಡುಗಿ ನೋಡಿದೆ. ಕುದುರಿಸ್ಬಿಟ್ರ? ಇಲ್ಲ. ಮತ್ತ್ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಇವತ್ತೇ ಹೀರೋ ತರ ಮನೆಗೆ ಹೋಗಿ ಮಾತಾಡಿಸಿ, ಮನಸ್ಸಿನಲ್ಲಿರೋದೆಲ್ಲ ಉದುರಿಸಿ ಕುದುರಿಸಿ. 1, 2, 3 ನೀವ್ ಮಾಡಿ, 4ನೇದು ನಮಗ್ ಬಿಡಿ. 5ನೇದು ಮಾತ್ರ ಮಾಡೋಕ್ ಹೋಗ್ಬೇಡಿ. ಹಲೋ, ಮನೆಗೆ ಬಂದವ್ರನ್ನ ಕೂತ್ಕೊಂತ ಹೇಳೋದು ನಾಗರಿಕತೆ. ಅನಾಗರಿಕರಿಗೆ ಉಪಚಾರ ಮಾಡೋ ಅಭ್ಯಾಸ ನನಗಿಲ್ಲ. ಮನುಷ್ಯನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿನಗಿಲ್ಲ. ನನ್ನ ವಿಮರ್ಶೆ ಮಾಡೋ ಶಕ್ತಿ ನಿನಗೂ ಇಲ್ಲ. ಆಶಾ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ಅದನ್ನ ಹೇಳಕ್ಕೆ ಬಂದೆ. ಪ್ರೀತಿ? ಅದ್ರ ಅರ್ಥ ಆದ್ರೂ ಗೊತ್ತಿದ್ಯಾ ನಿನ್ಗೆ? ಗೊತ್ತಿರೋದಿಂದಲೇ ಎಷ್ಟು ಅವಮಾನ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರೋದು. ನಿನ್ನಂತ ಭಂಡನ್ನ ನಾನು ಇದುವರೆಗೂ ನೋಡಿಲ್ಲ. ಆಶಾ, ನಾನು ಯಾರು ಅಂತ ನಿನಗಿನ್ನೂ ಸರಿ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಿನ್ ಚರಿತ್ರೆನೇ ನಂಗೆ ಗೊತ್ತಿದೆ. ಏನ್ ಗೊತ್ತು? ನಂಬರ್ 1, ಯು ಆರ್ ಎ ಡ್ರಂಕರ್ಡ್. ನಂಬರ್ 2, ಯು ಆರ್ ಎ ಲೋಫರ್. ನೌ ಐ ಅಂಡರ್ಸ್ಟ್ಯಾಂಡ್, ಯು ಆರ್ ಎ ಸ್ಕೌಂಡ್ರಲ್. ನೀನೇನಂದ್ರೂ ನನಗೆ ಕೋಪ ಬರಲ್ಲ ಆಶಾ. ಅವತ್ತು ರೋಡ್ನಲ್ಲಿ ನಡೆದ ಘಟನೆಯಿಂದ ನೀನನ್ನು ತಪ್ಪು ತಿಳ್ಕೊಂಡಿದ್ಯಾ ಆಶಾ. ನೀನ್ ನನ್ನ ಕುಡುಕರ ಜೊತೆ ನೋಡಿರ್ಬೋದು, ಆದ್ರೆ ನಾನು ಯಾವತ್ತೂ ಕುಡ್ದಿಲ್ಲ. ಹುಡುಗಿರ ಜೊತೆ ಸುತ್ತಾಡಿರ್ಬೋದು, ಅಷ್ಟಕ್ಕೆ ನನ್ ಲೋಫರ್ ಅಂತ ತಿಳ್ಕೊಬೇಡ. ಸತ್ಯವಾಗ್ಲೂ ಹೇಳ್ತಾ ಇದೀನಿ ಆಶಾ, ನನ್ನ ಜೀವನದಲ್ಲಿ ಮೊದಲನೇ ಸಲ ಒಂದ್ ಹೆಣ್ಣನ್ನು ಪ್ರೀತಿಸ್ತಾ ಇರೋದು. ಪ್ಲೀಸ್ ಬಿಲೀವ್ ಮೀ, ಸಿನ್ಸಿಯರ್ಲಿ ಲವ್ ಯು. ಹಾ, ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧವಾಗಿದ್ದೀನಿ. ಈ ಮಾತ್ ನಿಜಾನಾ? ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡು. ಹಾಗಾದ್ರೆ ಮರ್ಯಾದೆಯಾಗಿ ಮಾತಾಡದೆ ಇಲ್ಲಿಂದ ಹೊರಟು. ಇನ್ಯಾವತ್ತು ನಿನ್ ಮುಖ ನಂಗೆ ತೋರಿಸ್ಬೇಡ. ಗೆಟ್ ಔಟ್. ಆಶಾ, ಆಶಾ, ಯಾಕೆ ಇಷ್ಟು ಕಠಿಣ ಆಗ್ತಿದ್ಯಾ? ಯಾಕೆ ನನ್ ದೂರ ಮಾಡ್ತಿದ್ಯಾ? ಯಾಕ? ಈ ನಾಟಕದ ಮಾತಾಡಿ ನನ್ನನ್ನು ಮೋಸ ಮಾಡಕ್ ಬಂದಿದ್ಯಲ್ಲ, ಅದಕ್ಕೆ. ಇದು ನಾಟಕದ ಮಾತಲ್ಲ ಆಶಾ, ನನ್ನ ಹೃದಯದಿಂದ ಬರ್ತಾರ ಮಾತು. ಆಶಾ, ನಾನ್ ವಿದ್ಯಾವಂತ, ಒಳ್ಳೆ ವಂಶದಲ್ಲಿ ಹುಟ್ಟಿದವನು. ನಮ್ ತಂದೆ ಒಬ್ಬ ದೊಡ್ಡ ವ್ಯಕ್ತಿ. ಆಹಾ, ತಂದೆಯಂತೆ ಮಗ, ಗುರುವಿನಂತೆ ಶಿಷ್ಯ ಅಂತ ಗಾದೆನೇ ಇದೆಯಲ್ಲ. ನಿನ್ನ ಬೆಳೆಸಿರೋ ರೀತಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಮಪ್ಪ ಎಂಥವನು ಅಂತ. ಆಶಾ, ನಾನೇನ್ ಬೇಕಾದ್ರೆ, ಆದ್ರೆ ನನ್ ತಂದೆ ಬಗ್ಗೆ ಮಾತ್ರ ಹಗುರವಾಗಿ ಮಾತಾಡಬೇಡ. ಇಂಥ ಮಗನಿಗೆ ಅಪ್ಪ ಅನ್ನಿಸ್ಕೊಂಡ್ಮೇಲೆ ಮಾತಾಡಿದ್ರೆ ತಪ್ಪೇನು? ಆಶಾ, ನಾಲ್ಗೇನ್ ಹದ್ಮೀರಿಸ್ಬೇಡ. ನ್ಯಾಯವಾದ ಅಪ್ಪ ಅಮ್ಮನಿಗೆ ಹುಟ್ಟಿದ ಮಗನಾಗಿದ್ರೆ ಇಷ್ಟೊತ್ತಿಗೆ ಹೋಗಿರ್ತಿದ್ದೆ.
ಆಶಾ 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 ಬೀಗಾನು ಹಾಕ್ತೆ ಸ್ಟವ್ ಹಚ್ಚದನ್ನು ಮರ್ತೆ ಎಲ್ಲಿ ಹೊರಟೋದ್ಲು? ಓ, ಪಕ್ಕದ ಮನೇಲಿ ಪುರಾಣ ಶುರು ಹಚ್ಕೊಂಡಿರ್ಬೋದು ಅನ್ಸುತ್ತೆ. ಯಾರು? ಬಂದೆ. ಈ ಅಕ್ಕ ಬರ್ತಾ ಬರ್ತಾ ತುಂಬಾ ಕೇರ್ಲೆಸ್ ಆಗೋದ್ಲು. ಓಹ್, ಇಲ್ಲೇ ಮಲಗಿದ್ಯಾ? ಪಾಪ, ರಾತ್ರಿ ಹೊತ್ತೆಲ್ಲ ದುಡಿತೀಯ. ಅಕ್ಕ ಅಕ್ಕ, ಸ್ವಲ್ಪ ಕಾಫಿ ತಗೊಂಡ್ಬರ್ಲಾ? ಅಕ್ಕ 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 ಅಕ್ಕ
ನೀವಾ ಮಿಸ್ಟರ್ ರಾಜ? ಪೊಲೀಸ್ ಕಮಿಷನರ್ ಮಗನಾಗಿದ್ದುಕೊಂಡು ನೀವೇ ಇಷ್ಟೊಂದು ಸ್ಪೀಡಾಗಿ ಹೋಗೋದೆ? ಲೈಫ್ ನ ರಿಸ್ಕ್ ಮಾಡ್ಕೋಬೇಡಿ. ಐ ಆಮ್ ಸಾರಿ ಸರ್. ಇಟ್ಸ್ ಆಲ್ ರೈಟ್. ಸುಂದರೇಶ್, ನೀವು ಯಾರೆದುರು ಮಾತಾಡ್ತಾ ಇದ್ದೀರಿ? ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಶೇಮ್, ಶೇಮ್. ನೋಡಿ, ನನಗೆ ನಿಮ್ ಸಮಾಧಾನದ ಮಾತು ಬೇಕಾಗಿಲ್ಲ. ಐ ವಾಂಟ್ ಅ ಡ್ರಾಪ್. ಸರ್, ಅಪರಾಧಿ ಸರ್ಕಲ್ ಇನ್ಸ್ಪೆಕ್ಟರ್ ಸುಂದರೇಶ್ ಅವರ ಸಂಬಂಧಿ ಅಂತೆ. ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ನಮ್ಮವರು ತಮ್ಮವರು ಅನ್ನೋ ಬಾಂಧವ್ಯ ಇಟ್ಕೋಕೂಡುದು. ಒಂದ್ ವೇಳೆ ನನ್ನ ಮಗನೇ ತಪ್ಪು ಮಾಡಿದ್ರು ನಾನೇ ಅವನ್ನ ಅರೆಸ್ಟ್ ಮಾಡಿಸಿ ಕೋರ್ಟ್ ನಲ್ಲಿ ನಿಲ್ಲಿಸ್ತೀನಿ. ಇನ್ಸ್ಪೆಕ್ಟರ್, ಕೂಡ್ಲೆ ಅವನ ಎಲ್ಲಿದ್ರು ಹಿಡೀರಿ. ಕಾಕಿ ಬಟ್ಟೆ ಹಾಕಿದ ಮೇಲೆ ಕರ್ತವ್ಯ ಭ್ರಷ್ಟರಾಗಿ ಆತ್ಮದ್ರೋಹ ಮಾಡ್ಕೋಬಾರ್ದು. ಲ್ಲಿ ನಮ್ಮವರು ತಮ್ಮವರು ಅನ್ನೋ ಬಾಂಧವ್ಯ ಇಟ್ಕೋಕೂಡುದು. ಒಂದ್ ವೇಳೆ ನನ್ನ ಮಗನೇ ತಪ್ಪು ಮಾಡಿದ್ರು ನಾನೇ ಅವನ್ನ ಅರೆಸ್ಟ್ ಮಾಡಿಸಿ ಕೋರ್ಟ್ ನಲ್ಲಿ ನಿಲ್ಲಿಸ್ತೀನಿ. ಮಿಸ್ಟರ್ ರಘು, ಕೊಲೆಗಾರನ ವಿಷಯ ತಿಳಿತಾ? ಎಸ್ ಸರ್, ಕೊಲೆಗಾರ ಸಿಕ್ಕದ. ಹೌದೇನು? ಅವನ್ನ ಅರೆಸ್ಟ್ ಮಾಡಿದ್ರ? ಇಲ್ಲ ಸರ್. ಯಾಕೆ? ಆ ಕೊಲೆಗಾರ ಬೇರೆ ಯಾರು ಅಲ್ಲ, ನಿಮ್ ಮಗ ರಾಜ. ಮೈ ಸನ್ ರಾಜ ಕೊಲೆಗಾರನ? ಇಂಪಾಸಿಬಲ್. ನಾನ್ ನಂಬೋದಿಲ್ಲ. ನಾನು ಹೇಳ್ತಿರೋದು ನಿಜ ಸರ್. ನಿಮ್ ಮಗ ರಾಜನೇ ಕೊಲೆಗಾರ. ರಾಜ. ಡ್ಯಾಡಿ, ಇನ್ಸ್ಪೆಕ್ಟರ್ ರಘು ಹೇಳ್ತಿರೋದು ನಿಜನೇನಾ? ಹೌದು ಡ್ಯಾಡಿ. ರಾಜ, ನೀನ್ ಕೊಲೆ ಮಾಡ್ದ? ಯಾಕೆ? ಯಾಕೆಂತ ಕೆಲಸ ಮಾಡ್ದೆ? ಡ್ಯಾಡಿ, ನಾನು ಆಶಾನ್ ತುಂಬಾ ಪ್ರೀತಿಸ್ತಿದ್ದೆ. ಅದನ್ನ ಹೇಳ್ಬೇಕು ಅಂತಾನೆ ಅವಳ ಮನೆಗೆ ನಾನು ಹೋದೆ. ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಕೊಂಡೆ. ಅವಳು ನನ್ನ ಮನೆಯಿಂದ ತಳ್ಳಿದ್ರು ಸಹಿಸ್ಕೊಳ್ತಿದ್ದೆ. ಆದ್ರೆ ಅವಳು ನಿಮ್ ಬಗ್ಗೆ ಕೇವಲ ಮಾತಾಡ್ಬಿಟ್ಲು ಡ್ಯಾಡಿ. ನನ್ನ ಕೋಪ ಮತ್ತು ಫಳ ಅಂತ ಹೊಡೆದ್ಬಿಟ್ಟೆ. ಅವಳು ಸತ್ತೇ ಹೋದ್ಲು ಡ್ಯಾಡಿ. ನಾನು ಬೇಕು ಅಂತ ಕೊಲೆ ಮಾಡ್ಲಿಲ್ಲ ಡ್ಯಾಡಿ, ಬೇಕು ಅಂತ ಕೊಲೆ ಮಾಡ್ಲಿಲ್ಲ ಡ್ಯಾಡಿ. ನಾನು ನಿನ್ ಮಗ ಡ್ಯಾಡಿ. ಮಗನೇ ಆಗಿದ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಶಿಕ್ಷೆ ಕೊಡಿಸ್ಲೇಬೇಕು ಅಂತಿದ್ರೆ ನೀನ್ ಕೊಡು, ನಾನ್ ಬೇಡ ಅನ್ನೋದಿಲ್ಲ. ಆದ್ರೆ ನನ್ನ ಅರೆಸ್ಟ್ ಮಾತ್ರ ಮಾಡಿಸ್ಬೇಡ ಡ್ಯಾಡಿ. ಕಮಿಷನರ್ ಮಗ ಒಬ್ಬ ಕೊಲೆಗಾರ ಅಂದ್ರೆ ನಿನಗೆ ಅವಮಾನ. ಪ್ಲೀಸ್ ಡ್ಯಾಡಿ, ನನ್ನ ಅರೆಸ್ಟ್ ಮಾತ್ರ ಮಾಡಿಸ್ಬೇಡ, ನನ್ನ ಅರೆಸ್ಟ್ ಮಾತ್ರ ಮಾಡಿಸ್ಬೇಡ, ನನ್ನ ಅರೆಸ್ಟ್ ಮಾತ್ರ ಮಾಡಿಸ್ಬೇಡ. ಇನ್ಸ್ಪೆಕ್ಟರ್, ಅರೆಸ್ಟ್. ಕಾನ್ಸ್ಟೇಬಲ್,
ಗಾಬರಿ ಆಗಿದ್ದೀಯಾ? ಏನಾದ್ರೂ ಕೆಟ್ಟ ಕನ್ಸ್ಕಂಡ? ಇಲ್ಲ, ಹಗಲ್ಗನ್ಸು ನಿಜ ಆಗಲ್ಲಪ್ಪ. ಡೋಂಟ್ ವರಿ ಮೈ ಸನ್, ಸ್ವಲ್ಪ ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಓಕೆ? ಮಾಡ್ತಿ ಒಂದ್ ಗ್ಲಾಸ್ ನೀರು. ರಾಜಣ್ಣ, ನಿಮ್ ಕೈ ಚೈನ್ ಏನಾಯ್ತು? ನಮಸ್ತೆ ಸಾಹೇಬ್ರೆ. ಯಾರನೇನು? ಅದೇ ಒಳ್ಳೆ ಕಾಚಾಯ್ತಲ್ಲ, ನೀವೇ ನಾನು ಹೇಳ್ಕೊಳ್ಸ್ಬಿಟ್ಟು ಇನ್ ನೀನ್ ಯಾರು ಅಂತ ಕೇಳ್ಬೋದಾ? ನಿನ್ನ ಹೆಸರೇನು? ಬೋರಣ್ಣ ಅಂತ. ಹಾಲ್ ಮಾಡ್ತೀನಲ್ಲ, ಅದಕ್ಕೆಲ್ರು ನನ್ನ ಹಾಲಪ್ಪ ಹಾಲಪ್ಪ ಅಂತ ಕರೀತಾರೆ. ಹಾಲ್ ಮಾರೋಣ? ಈ ಮನೆಗೆ ನೀನ್ ಹಾಲ್ ಕೊಡಕ್ ಬಂದಾಗ ನೀನ್ ಯಾರ ಬಾಗ್ಲು ತೆಗ್ದಿದ್ದು? ಆ ಕುರುಡಮ್ಮ. ಅವ್ರೇನ್ ಮಾಡ್ತಿದ್ರು? ಅವರು ಅಲ್ಲೇ ಹಂಗೇ ಮಲಗಿದ್ರು. ಬೇರೆ ಏನ್ ಯಾರಾದ್ರೂ ಇದ್ರ? ಜನ ಇರ್ಲಿಲ್ಲ, ಎರಡು ಕಾಲಿತ್ತು. ಅಂದ್ರೆ ಆ ಪರದದಿಂದ ಚಿನ್ನು ಸರ್ದು ಬೂರ್ಸ್ ಹಾಕಿದ ವ್ಯಕ್ತಿ ಔತ್ಕೊಂಡು ನಿಂತಿತ್ತು. ಬೂರ್ಸ್ ಕಾಲ್ ಮಾತ್ರ ನೋಡ್ದೆ, ಮುಖ ನೋಡ್ಲಿಲ್ಲ? ಹಾಲ್ ನೋಡ್ಲಿಲ್ಲ, ಈಗ ನೋಡ್ದೆ. ಎಲ್ಲಿ ನೋಡ್ದೆ? ನಾನು ಹಿಂಗ್ ಬತ್ತಿದಾಗ ಆ ಬೂರ್ಸ್ ಹಾಕಿದ ವ್ಯಕ್ತಿ ಹಂಗ ಓಡೋಗ್ಬಿಟ್ಟ. ಮತ್ತೆ ಆ ವ್ಯಕ್ತಿ ನೋಡ್ದೆ ನೀನ್ ಗುರ್ತಿರ್ತೀಯ? ಓ, ಅವ್ನ ಮುಖನ ನನ್ನ ಮನಸ್ಸು ಹಂಗೆ ಫೋಟೋ ಹಾಕೊಂಡ್ಬಿಡ್ತೀನಿ. ಎದು ತಂದು ನಿಲ್ಸಿ ಕಣ್ಣು ಹಿಡಿತೀವಿ ನೋಡುವಂತೆ. ಸರಿ ಸಾಹೇಬ್ರೆ, ಇದನ್ನ ನನ್ನ ಯಾಕೆ ಕಳ್ಸಿದ್ದೀರಾ? ಬೋರಣ್ಣ, ನೀನ್ ನೋಡಿದ ವ್ಯಕ್ತಿ ಆಶಾನ ಕೊಲೆ ಮಾಡಿದ್ದಾನೆ. ಹೌದು ಸರ್. ಹಾಲ್ ಆಶಾ ಮನೆಗೆ ಹಾಲು ಕೊಡಕ್ ಹೋದಾಗ ಒಂದು ವಿಶೇಷವಾದ ಶೂ ಹಾಕೊಂಡಿರೋ ವ್ಯಕ್ತಿ ಕರ್ಟನಿಂದ ಔತ್ಕೊಂಡಿದ್ದಂತೆ. ಅದೇ ಶೂ ಮನುಷ್ಯ ಪ್ಲಾಟ್ ಇಂದ ಇಳಿದು ಹೋಗ್ಬೇಕಾದ್ರೆ ಅವನ ಮುಖ ಕೂಡ ನೋಡಿದ್ನಂತೆ. ಅವ್ನು ಮತ್ತೆ ನೋಡಿದ್ರೆ ಗುರ್ತಿರಬಲ್ಲೆ ಅಂತ ಹೇಳ್ತಿದ್ದಾನೆ. ಮಿಸ್ಟರ್ ರಘು, ಹಾಲ್ನವ್ನ ಇಟ್ಕೊಂಡೇನೆ ಆ ಕೊಲೆಗಾರನ ಹಿಡಿಬೇಕು. ಓಕೆ ಸರ್, ನಾನು ಬರ್ತೀನಿ. ಇನ್ನು ನೀನು ಒಳ್ಳೆ ಗಿರಾಕ ಏನೇನು ಪೊಲೀಸರು ಎಣ್ಣೆಯಿಂದ ನನ್ ಜೀಪ್ ಹಾಕೊಂಡು ರೋಡು ಸಂದಿ ಒಳ್ಳೆ ನಾಯ ರಸ್ತೆ ಕಳಿಸ್ತವ್ರೆ. ಕಣ್ಗೆ ಬರ್ಬಾರ್ದು ಆಸಾಮಿ ನೀನು. ಸದ್ಯ ನನ್ನ ಪುಣ್ಯ ನೀನಾಗಿ ಹುಡುಕ ಬಂದಿದ್ದೆ ಬಿಡು. ನನ್ನ ಯಾಕೆ ಹುಡುಕ್ತಿದ್ದಾರೆ? ಯಾಕ ಕೊಲೆ ಆದಾಗ ಆ ಮನೆಯಲ್ಲಿ ಪರದಾಯಿಂದ ನೀನ್ ಕದ್ ನಿಂತಿರ್ಲಿಲ್ವಾ? ಆ ಬೂರ್ಸ್ ಹಾಕೊಂಡು ನೀನ್ ಹೋಗೋವಾಗ ನಾನ್ ನೋಡ್ಲಿಲ್ವಾ? ಅದ್ ಸರಿ, ಎಲ್ಲಿ ಆ ಚಿನ್ನ ಸರ್ದ್ ಬೂರ್ಸು? ನೀನ್ ಯಾರನ್ನ ನೋಡಿ ತಪ್ಪು ತಿಳ್ಕೊಂಡಿದ್ಯಾ? ನನಗೂ ಆ ಕೊಲೆಗೂ ಯಾವ ಸಂಬಂಧವೂ ಇಲ್ಲ. ಹೌದಾ? ಹಾಗೂ ನಾನು ಅನ್ಕಂಡೆ, ನೋಡಕ್ ಒಳ್ಳೆ ಹುಡುಗ ಇದ್ದಾಗಿದ್ದಾನಲ್ಲ, ಇವ್ರು ಕೊಲೆ ಮಾಡೋಣ ಅಂತ. ಇರ್ಲಾರ್ದವ್ನು ಕೆರೆಸ್ ಗಾಯ ಮಾಡ್ಕೊಂಡ ನಂಗೆ ನಾನೇ ಹೋಗಿ ಪೊಲೀಸ್ನವ್ರಿಗೆ ಹೇಳಿ ನನ್ ಗುಂಡಿ ಮೇಲೆ ನಾನೇ ಮಂಡಾಕಪಟ್ಟಲ್ಲ. ಏನ್ ಮಾಡೋದು? ಈಗ ಮಾಡೋಣ, ಸೀದಾ ಪೊಲೀಸ್ ಸ್ಟೇಷನ್ ಹೋಗೋಣ. ಹೇಳ್ಬಿಡು, ಕೊಲೆ ಆದಾಗ ಆ ಪರದೆಯಿಂದ ಬಚ್ಚಿಟ್ಕೊಂಡಿದ್ ನಾನೇ ನಿಜ, ಆದ್ರೆ ಆ ಕೊಲೆಗೂ ನನ್ಗೂ ಯಾವ ಸಂಬಂಧವೂ ಇಲ್ಲ ಅಂತ. ಈ ವಿಷಯ ನನ್ನ ಡ್ಯಾಡಿ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ.
ಈ ವಿಷಯ ನಾನು ಪೊಲೀಸ್ನವ್ರಿಗೆ ಹೇಳಿದ್ರೆ ಅವ್ರು ಬೇಜಾಮ ಗೊತ್ತಾರಲ್ಲ, ಏನ್ ಮಾಡೋದು? ತಗೋ. ಏನಿದು? 3,000 ರೂಪಾಯಿ. ಪೊಲೀಸರು ನನ್ನ ಸುಳ್ಳು ಗೊತ್ತಾಗ್ಬಾರ್ದು ಅದಕ್ಕೆ. ಹಂಗಾದ್ರೆ ನೀನೇನಾ ಕೊಲೆಗಾರ? ನಾನಲ್ಲಯ್ಯ, ಸುಮ್ನೆ ತರಲೇಬೇಡ ಅಂತ. ಅಂದ್ರೆ ಇದು ಲಂಚ. ಈಗ ಅರ್ಥ ಆಯ್ತು. ಪೊಲೀಸರು ಬೆಂಡ್ಗಿಂಡೆ ತರ ಏನ್ ಮಾಡೋದು? ಪ್ರಾಣ ಹೋದ್ರು ಹೇಳ್ಕೊಡ್ದು. ಹೇಳಲ್ಲ. ಏರೋಪ್ಲೇನ್ ಏನಾದ್ರು ಎತ್ತರ ಹೇಳ್ಬಿಡ್ಲಾ? ಏನೇ ಆದ್ರೂ ಬಾಯಿ ಮಾತ್ರ ಬಿಡಬಾರ್ದು. ಇವತ್ತಿಂದ ನಾನು ಬಾಯ ಬಿಡಲ್ಲ. ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಗೆಟ್ ಮೀ ಆನ್ ಆರೆಂಜ್ ಜ್ಯೂಸ್. ಸ್ನೇಹಿತರೆ, ಈಗ ಪ್ರಖ್ಯಾತ ಗಾಯಕಿ ಕುಮಾರಿ ಗಾಯತ್ರಿ ಅವರು ಹಾಡಲಿದ್ದಾರೆ. ಕಾತರ ನನ್ನಲ್ಲಿ ಆತುರ ನಿನ್ನಲ್ಲಿ ಪ್ರಣಯದ ಕಾವು ತರುತ್ತಿರೇನೋ ಬಯಕೆ ನೂರಾಯಿತು. ನಿನ್ನ ಪ್ರೇಮ ಒಂದೇ ಸಾಕು, ನಡಿ ಹೋಗೋಣ. ಆಸೆಗಳು ಎನ್ನಗುತ್ತಲಿದೆ, ಸ್ನೇಹವನು ಬಯಸುತ್ತಲಿದೆ. ನೀ ಬರದೆ ಪ್ರೀತಿಸದೆ ಸೇರಿ ನನ್ನನ್ನು ಸುಖ ತರದೆ, ನನ್ನ ಜೀವ ನಿನದು. ಗುಡ್ ಮಾರ್ನಿಂಗ್. ನಿನ್ನೆ ನೋಡಕ್ ಬಂದೆ. ಚೆನ್ನಾಗಿದ್ದೆ ರಾಜಾ? ನನ್ನ ಹೆಸರು ನಿಮಗೆ ಗೊತ್ತು? ನಿನ್ನ ಹೆಸರು ರಾಜ ಅಂತಾನೂ ಗೊತ್ತು, ನಿಮ್ಮಪ್ಪ ಪೊಲೀಸ್ ಕಮಿಷನರ್ ಅಂತಾನೂ ಗೊತ್ತು, ನಿನ್ ಕಾರ್ ನಂಬರ್ ಇಂಗ್ಲಿಷ್ CNA 330 ಅಂತಾನೂ ಗೊತ್ತು. ಯಾಕೆ ಇಲ್ಲಿ ಬಂದೆ? ಅರೆ, ನೀನು ಪೊಲೀಸ್ ಬೇಕಾದನು, ನಾನು ಪೊಲೀಸ್ ಬೇಕಾದನು ಅಂದ್ಮ್ಯಾಕೆ ನಾವಿಬ್ರು ಫ್ರೆಂಡ್ಸ್ ಆಗ್ಲಿಲ್ವಾ? ಅದಕ್ಕೆ ಹುಡುಕ ಬಂದಿದ್ದು. ಕೂಗಾಡ್ಬೇಡ. ಏನೇನು ಉದ್ದೇಶ? ಏನಿಲ್ಲ ರಾಜ, ಒಂದ್ 4 ಸೀಮೆ ಹಸ ತಗಡವ ಅಂತಿದ್ದೀನಿ. ನನ್ನ ಮಕ್ಳು ಒಂದೊಂದು ಹಸಿಗೆ 5,000 ಹೇಳ್ತಾರೆ. ಅಂದ್ರೆ ನೀನೇ ಲೆಕ್ಕ ಹಾಕು, 20,000 ಆಯ್ತು. ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲ. ಕಮಿಷನ್ ಮೇಲೆ ದುಡ್ಡಿಲ್ಲ ಅಂದ್ರೆ ಯಾರು ನಂಬ್ತಾರ? ನೀನ್ ಯಾವತ್ತು ಹೇಳಿದ್ದಲ್ಲ ಈ ವಿಷಯ ನಿಮ್ಮ ಅಪ್ಪನ್ ಗೊತ್ತಾದ್ರೆ ಬೇಜಾರ್ ಮಾಡ್ಕೋತಾರೆ ಅಂತ. ಓಡು, ಇಲ್ಲ ನಿಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ. ಬ್ಲಾಕ್ ಮೇಲ್ ಮಾಡ್ತೀಯಾ? ನಾನು ಯಾವ ಮೇಲೂ ಮಾಡಕ್ಕಿಲ್ಲಪ್ಪ. ಮೊದ್ಲು 20,000 ಕೊಟ್ಬಿಡು. ನೀನ್ ಮನುಷ್ಯನೇ ಅಲ್ಲ, ದೆವ್ವ ಭೂತಯ್ಯ ಅಂತಾನೆ ತಿಳ್ಕೋ. ಈಗ ನನ್ನ ಹತ್ರ ಇಷ್ಟೇ ಇರೋದು. ಒಳ್ಳೆ ಜೀಬಿನೇ ನೀನು, ಇದನ್ನ ಚೌಕಾಸಿ ಮಾಡೋದು ಸರಿಯಾಗಿರಕ್ಕಿಲ್ಲ. ಇರ್ಲಿ, ಮಿಕ್ಕಿ ಜಾವ ಕೊಡ್ತೀವಿ. ನಾಳೆ ಎಷ್ಟೊತ್ತಿಗೆ ಇಲ್ಲಿಗೆ ಬಾ, ಕೊಡ್ತೀನಿ. ಸರಿ, ಹಂಗೆ ಆಗಿ ನಾಳೆನೇ ಬರ್ತೀನಿ. ಯೋ ರಾಜ, ನಾನ್ ತಾವ ಹುಡುಗಾಡ ಗಿಡಗಾಡ ಆಡ್ಬೇಡ. ನಾನು ಬಾರಿ ಕೆಟ್ಟ ಮನ್ಸ. 20 ಕಡೆ ತೊಳ್ಳು, ಪೊಲೀಸ್ ತೋರನೆ ಪತ್ರ ಗುಡಿಸಿ ಈ ಕೇಸ್ ವಾಸನೆ ಅಲ್ಲೇ ಅದುಂಬಿಡ್ತೀನಿ. ಏನಂತಿ? ಹೌದಾ?
ಸರಿ, ನಾಳೆ ಬಾ. ಆಯ್ತು. ಹೆಸರು ರಾಜ, ಕಮಿಷನರು ಮಗ, ಕಾರ್ ನಂಬರು ಇಂಗ್ಲಿಷ್ CNA 330. ಬರ್ತೀನಿ. ಗುಡ್ ನೈಟ್. ಇವತ್ತು 20 ಕೇಳ್ತಾನೆ, ಅದನ್ ಕೊಟ್ರೆ ನಾಳೆ 40 ಕೇಳ್ಬೋದು, ಆಮೇಲೆ 1,00,000 ಕೇಳ್ಬೋದು. ಇವನ್ ಬದುಕಿದ್ರೆ ಯಾವತ್ತಿದ್ರೂ ಅಪಾಯನೇ. ಕಮಿಷನರ್ ಸರ್, ನಾನು ರಘು ಮಾತಾಡ್ತಾ ಇರೋದು. ಮಿಸ್ಟರ್ ರಘು, ಕೊಲೆಗಾರನ ವಿಷಯ ಏನಾದ್ರು ಗೊತ್ತಾಯ್ತಾ? ಹೌದು ಸರ್, ಸ್ಪಾಟ್ ಡೆತ್. ವಾಟ್? ಸಾರಿ ಸರ್, ಆಶಾ ಮನೆಗೆ ಹಾಲು ಕೊಡ್ತಿದ್ದ ಗೋಲ್ಡನ್ಗೆ ನಿನ್ನೆ ರಾತ್ರಿ ಆಕ್ಸಿಡೆಂಟ್ ಆಗೋಯ್ತು. ಅದು ಆಕ್ಸಿಡೆಂಟ್ ಅಲ್ಲ, ಪ್ಲಾನ್ ಮರ್ಡರ್. ಅವನ್ ಬದುಕಿದ್ರೆ ಬಣ್ಣ ಎಲ್ಲಿ ಬಯಲಾಗುತ್ತೋ ಅಂತ ಆ ಕೊಲೆಗಾರನೇ ಅವನ್ನ ಸಾಯಿಸಿದ್ದಾನೆ. ಇನ್ಸ್ಪೆಕ್ಟರ್, ಅವನ್ನ ಹೇಗಾದ್ರೂ ಮಾಡಿ ಹಿಡೀರಿ. ಸರ್, ಇದ್ದಿದ್ದು ಒಂದು ಸಾಕ್ಷಿನೇ ಸತ್ತೋಯ್ತು. ಕೊಲೆಗಾರನ ಕಂಡುಹಿಡಿಯೋದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಪ್ರತಿ ಕೊಲೆಗಾರನು ತಾನೇ ಬುದ್ಧಿವಂತ ಅಂತ ತಿಳ್ಕೊಂಡಿರ್ತಾನೆ, ಆದ್ರೆ ಅವನಿಗೆ ಗೊತ್ತಿಲ್ದೇನೆ ಏನಾದ್ರೂ ಒಂದು ಸುಳು ಬಿಟ್ಟೇ ಬಿಟ್ಟಿರ್ತಾನೆ. ಇನ್ಸ್ಪೆಕ್ಟರ್, ಕೂಡ್ಲೆ ಆ ಪ್ಲಾಟ್ ನಲ್ಲಿ ಎಲ್ಲರನ್ನೂ ವಿಚಾರಣೆ ಮಾಡಿ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು, ಅವನ್ನ ಹಿಡಿಬಹುದು. ಓಕೆ?
ಮೋಹನ್, ಯಾಕೆ ನನ್ನನ್ನು ರೆಡಿಯಾಗಿರಕ್ಕೆ ಹೇಳಿದ್ರಿ? ಫಾರಿನ್ ನಿಂದ ಐ ಸ್ಪೆಷಲಿಸ್ಟ್ ಡಾಕ್ಟರ್ ರಾಜೇಂದ್ರ ಬಂದಿದ್ದಾರೆ. ನಿನ್ನ ಅಬ್ಸರ್ವೇಷನ್ಗೋಸ್ಕರ 2 ದಿವಸ ಆಸ್ಪತ್ರೆಯಲ್ಲಿ ಇರಕ್ಕೆ ಹೇಳಿದ್ದಾರೆ. ಹೋಗೋಣವಾ? ಒಂದ್ ನಿಮಿಷ ಇರಿ, ಸೂಟ್ಕೇಸ್ ತರ್ತೀನಿ. ನಾನೇ ತರ್ತೀನಿ. ನಡಿ. ನಿನ್ನ ಪೊಲೀಸ್ ನಾಮ ಉಟ್ಕೊಂಡು ಬಂದಿತ್ತು. ನನ್ನ ಯಾಕೆ? ನೀನೇ ಆಶಾ ಆಂಟಿನ ಸಾಯಿಸಿದ್ದು? ಇಲ್ಲ ಪಾಪು, ನಾನಲ್ಲ. ಅವತ್ತು ನೀನೇ ಅಲ್ವಾ ಆಶಾ ಆಂಟಿ ಮನೆಯಿಂದ ಬಂದಿದ್ದು? ಇರು, ಪೊಲೀಸ್ ಮಾಮಂಗ್ ಹೇಳ್ತೀನಿ. ಪಾಪು, ನನ್ ಮಾತು ಕೇಳು. ಆಶಾ ನಾನ್ ಸಾಯಿಸ್ಲಿಲ್ಲ. ನೀನೇ ಸಾಯಿಸಿರೋದು. ಇಲ್ಲ ಪಾಪು. ಬೆಂಕಿಯ ಮುಟ್ಟಿದ ಮೇಲೆ ತಪ್ಪದು ಯಾತನೆ, ಮುಳ್ಳು ಚುಚ್ಚಿದ ಮೇಲೆ ತಪ್ಪದು ವೇದನೆ, ಕೊಲೆಯನ್ನು ಮಾಡಿದ ಮೇಲೆ ಮರಣದಂಡನೆ ಮರಣದಂಡನೆ ಮರಣದಂಡನೆ. ಬೆಂಕಿಯ ಮುಟ್ಟಿದ ಮೇಲೆ ತಪ್ಪದು ಯಾತನೆ, ಮುಳ್ಳು ಚುಚ್ಚಿದ ಮೇಲೆ ತಪ್ಪದು ವೇದನೆ, ಕೊಲೆಯನ್ನು ಮಾಡಿದ ಮೇಲೆ ಮರಣದಂಡನೆ ಮರಣದಂಡನೆ ಮರಣದಂಡನೆ. ನೋ, ನಾನು ಕೊಲೆಗಾರ ಅಲ್ಲ. I'm not a murderer. It was an accidental murder. Just it was an accidental murder. No, no.
ಜಾರಿ ಬಿದ್ದರೇನು ನೋವಾಗದೆ, ಅರಿಯದೆ ಹಾವು ಕಚ್ಚಿದರೇನು ವಿಷವೇರದೆ. ಮಾಡಿದ ಪಾಪ ನಿನ್ನನ್ನು ಬಿಡದು, ತಪ್ಪಿಗೆ ಶಿಕ್ಷೆ ಆಗದೆ ಇರದು. ಮರಣದಂಡನೆ ಮರಣದಂಡನೆ ಮರಣದಂಡನೆ. ಬೆಂಕಿಯ ಮುಟ್ಟಿದ ಮೇಲೆ ತಪ್ಪದು ಯಾತನೆ, ಮುಳ್ಳು ಚುಚ್ಚಿದ ಮೇಲೆ ತಪ್ಪದು ವೇದನೆ, ಕೊಲೆಯನ್ನು ಮಾಡಿದ ಮೇಲೆ ಮರಣದಂಡನೆ ಮರಣದಂಡನೆ ಮರಣದಂಡನೆ. I say it's impossible. It's impossible, I say. ಯಾರ ಕೈಗೂ ನಾನು ಸಿಕ್ಕೋದಿಲ್ಲ. Nobody can do anything to me after I am innocent. I am innocent. ಮಡಿಲಲ್ಲಿ ಕೆಂಡ ತುಂಬಿರುವಾಗ ಏನಾಗುವೆ, ಹಿಂದೆಯ ಸಾವು ಬರುತ್ತಿರುವಾಗ ಎಲ್ಲೋಡುವೆ. ಮಡಿಲಲ್ಲಿ ಕೆಂಡ ತುಂಬಿರುವಾಗ ಏನಾಗುವೆ, ಹಿಂದೆಯ ಸಾವು ಬರುತ್ತಿರುವಾಗ ಎಲ್ಲೋಡುವೆ. ನಿನ್ನನ್ನು ಯಾರು ರಕ್ಷಿಸಲಿನ್ನು, ನಿನ್ನನ್ನು ಯಾರು ರಕ್ಷಿಸಲಿನ್ನು, ತಂದೆಯ ಮಾನವಾಯಿತು ಮಣ್ಣು. ಮರಣದಂಡನೆ 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 ಮರಣದಂಡನೆ. You are a culprit. You must be hanged. You are going to be hanged. You are a murderer. You are a culprit. You must be hanged. No! ಟೀ ಕೊಡಪ್ಪ. ಅಲ್ಲೋಡು, ಯಾರು ಗೊತ್ತಾ? ಆವತ್ ರಾತ್ರಿ ನಮ್ ಫ್ರೆಂಡ್ಸ್ಗೆಲ್ಲ ಹೊಡೆದ್ನಲ್ಲ, ಅವನೇ ಇವನು. ಸ್ವಲ್ಪ ನೀರು ಕೊಡಪ್ಪ. ಕೊಡ್ತೀನಿ. ತಣ್ಣೀರ ಬಿಸ್ನೀರ? ಅವತ್ ನಮ್ ಫ್ರೆಂಡ್ಸ್ ಎಲ್ಲ ಕುಡಿದಿದ್ದು ಅಂತ ಅವ್ರು ಹೊಡೆದು ಪೌರುಷ ತೋರಿಸಿದ್ಯಾ? ಏನ್ ಮಗ ನೋವಾಯ್ತಾ?
ಇವಳೇ ರಾಧಾ. ಐನೋ, ಇವನು ಮುಡ್ಬಿತಾನೆ. ಹೌದು ಡಾಕ್ಟರ್. ಇವಳು ಕಣ್ಣೊಂದು ಬಂದ್ಬಿಟ್ರೆ ನಾನ್ ಮಾಡಿದ ತಪ್ಪಿಗೆ ಕ್ಷಮೆ ಸಿಗ್ದಾಗುತ್ತೆ. ಮೋಹನ್, ನೀವೊಬ್ಬ ಡಾಕ್ಟರ್ ಆಗಿದ್ಕೊಂಡು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತೀರಾ? ಅಬ್ಸರ್ವೇಷನ್ ಮುಗಿಲಿ, ಆಪರೇಷನ್ ಮಾಡಿದ್ರೆ ಕಣ್ಣು ಡೆಫಿನೆಟ್ ಆಗಿ ಬರುತ್ತೆ. ಇವ್ರನ್ನ ವಾರ್ಡ್ ನಂಬರ್ 108 ಅಲ್ಲಿ ಅಡ್ಮಿಟ್ ಮಾಡಿ. ಓಕೆ ಡಾಕ್ಟರ್. ಈ ಗಾಯ ಹೇಗಾಯ್ತು? ನನ್ ಗ್ರಾಚಾರ ಆಗೋಯ್ತು. ಮತ್ತೆ ನಾಳೆ ಬನ್ನಿ. ಓಕೆ ಸಿಸ್ಟರ್. ಯಾರದು? ಇಲ್ಲಿಗೆ ಯಾಕೆ ಬಂದೆ?
ಎಸ್ ಇನ್ಸ್ಪೆಕ್ಟರ್, ಬರ ಹೇಳಿದ್ರ? ಬನ್ನಿ ಮಿಸ್ಟರ್ ಮೋಹನ್. ಇಲ್ಲಿಗೆ ಬಂದ ಮನುಷ್ಯನಿಗೆ ನರ್ಸ್ ಮೇಲೆ ಅನ್ನೋ ಜಿದ್ದಿದ್ರೆ ಆಕೆನ ಎಲ್ಲಿ ಬೇಕಾದ್ರೆ ಸಾಯಿಸಬಹುದಾಗಿತ್ತು. ಆದ್ರೆ ಈ ವಾರ್ಡ್ಗೆ ಅವ್ನು ಹುಡ್ಕೊಂಡ್ ಬಂದಿದ್ದಾನೆ ಅಂತ ಅಂದ್ರೆ ಅವನು ಬಂದಿರೋದು ನರ್ಸ್ಗೋಸ್ಕರ ಅಲ್ಲ, ರಾಧಾಗೋಸ್ಕರ ಇರ್ಬೇಕು. ಮೋಹನ್, ಮೋಹನ್, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಡೋಂಟ್ ವರಿ ರಾಧಾ, ಡೋಂಟ್ ವರಿ. ಡೂ ಒನ್ ಥಿಂಗ್ ಮಿಸ್ಟರ್ ಮೋಹನ್, ರಾಧಾನ್ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗ್ಬಿಡಿ. ಯು ಆರ್ ರೈಟ್ ಇನ್ಸ್ಪೆಕ್ಟರ್. ರಾಧಾ ಟ್ರೀಟ್ಮೆಂಟ್ಗೆ ಬೇಕಾದ್ರೆ ದಿನ ಇಲ್ಲೇ ಬಂದು ಹೋದ್ರಾಯ್ತು. ನಡಿ ಮನೆಗೆ ಹೋಗೋಣ. ಮೋಹನ್, ರಾಧಾನ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ನಮ್ಮನೆಲ್ಲೇ ಇರ್ತಾಳಲ್ಲ. ದಟ್ಸ್ ಬೆಟರ್. ಸಿ ಯು. ಓಕೆ ಸರ್, ರಾಧಾ ಇರೋ ವಾರ್ಡ್ಗೆ ಆ ಕೊಲೆಗಾರ ಬಂದಿದ್ದಾನೆ ಅಂದ್ರೆ ಅವಳ ಹತ್ರ ಏನೋ ಒಂದು ಸುಳ್ಳು ಇರಬೇಕು. ಅದನ್ನ ಅವನು ಹುಡ್ಕೋಕ್ ಬಂದಿದ್ದಾನೆ. ಅಕಸ್ಮಾತ್ ಆಗಿ ನರ್ಸ್ ಬಂದಿರ್ಬೋದು. ಅವಳ ತಲೆ ಹೊಡೆದು ಹೊರಟೋಗಿದ್ದಾನೆ. ಸರ್, ಇಷ್ಟು ಮಾತ್ರ ನಿಜ ಸರ್. ಆಶಾನ್ ಕೊಲೆ ಮಾಡಿದ ವ್ಯಕ್ತಿನೇ ಈ ವಾರ್ಡ್ಗೂ ಬಂದಿರೋನು. ಬರೀ ಬಾಯಿ ಮಾತಿನಲ್ಲೇ ನಿರ್ಧಾರ ಮಾಡಿ ಹೇಳೋದು ಸಮಂಜಸವಾದ ಉತ್ತರ ಅಲ್ಲ ಮಿಸ್ಟರ್ ರಘು. ಐ ಆಮ್ ಸಾರಿ ಸರ್, ಇದು ಬರೀ ಬಾಯಿ ಮಾತಿನ ಹೇಳಿಕೆ ಅಲ್ಲ. ಆಶಾ ಕೊಲೆ ಆದ ಸ್ಥಳದಲ್ಲಿ ಸಿಕ್ಕಿದ ಫಿಂಗರ್ ಪ್ರಿಂಟ್ಸ್ನು ನಮಗೆ ಈ ವಾರ್ಡಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ನು ಎರಡು ಒಂದೇ ಆಗಿದೆ. ಸರ್, ಇಷ್ಟು ಮಾತ್ರ ನಿಜ ಸರ್. ಆ ನರ್ಸ್ಗೆ ಪ್ರಜ್ಞೆ ಬಂದ್ರೆ ಆ ಕೊಲೆಗಾರ ಯಾರಂತ ಖಂಡಿತ ಗೊತ್ತಾಗುತ್ತೆ. ನೋಡಿ ರಘು, ಆಕೆಗೆ ಪ್ರಜ್ಞೆ ಬರೋವರೆಗೂ ಹುಷಾರಾಗಿ ನೋಡ್ಕೋಬೇಕು. ನರ್ಸಿಂಗ್ ಹೋಮ್ಗೆ ಬಲವಾದ ಪೊಲೀಸ್ ರಕ್ಷಣೆ ಕೊಡಿ. ಎಸ್ ಸರ್. ಆಕೆಗೆ ಕಾನ್ಶಿಯಸ್ ಬರೋ ಹೊತ್ತಿಗೆ ನಾನು ಅಲ್ಲಿಗೆ ಬರ್ತೀನಿ. ಓಕೆ ಸರ್. ಇದೇ ನಮ್ಮ ಮನೆ. ಈ ಮನೆಯಲ್ಲಿ ನೀನ್ ಯಾವ ಭಯವೂ ಇಲ್ಲದೆ ಆರಾಮಾಗಿರ್ಬೋದು. ನಿಧಾನವಾಗಿ ಬಾ. ಮೆಟ್ಲಿದೆ. ಹುಷಾರು. ಇದೇ ನಮ್ ಡ್ರಾಯಿಂಗ್ ಹಾಲ್. ಹೀಗ್ ಬಾ. ಇದು ಸೋಫಾ. ಈ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ. ಇಷ್ಟು ದೊಡ್ಡ ಮನೆನ ನಮ್ ತಂದೆ ನನಗೋಸ್ಕರ ಬಿಟ್ಟೋದ್ರು. ಈಗ ಈ ಮನೆಗೆ ನೀನೇ ಯಜಮಾನಿ. ಇಷ್ಟು ದೊಡ್ಡ ಮನೆಗಿಂತ ನಿಮ್ ಹೃದಯದಲ್ಲಿ ಸ್ವಲ್ಪ ಜಾಗ ಕೊಟ್ರೆ ಸಾಕು, ಅದ್ರಲ್ಲೇ ಆನಂದವಾಗಿರ್ತೀನಿ. ಏಯ್, ನನ್ ಹೃದಯನ ಯಾವತ್ತೋ ನಿನಗೆ ಕೊಟ್ಬಿಟ್ಟಿದ್ದೀನಿ. ಈಗ ನಾನು ಹೃದಯನ ಇಲ್ದೇ ಇರೋನು.
ಕಾರ್ ಇಲ್ವಲ್ಲ ಸಾರು, ಲಾಂಡ್ರಿಗೆ ಹೊರಟಿದ್ದೆ, ಅಷ್ಟೊತ್ತಿಗೆ ನೀವು ಬಂದ್ರಿ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಸಾರೋ 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 ಇಲ್ಲ, ಉಳಿನೂ ಇಲ್ಲ. ಇದ್ಕಿದ್ದಂಗೆ ಬಂದ್ರು, ಇದ್ಕಿದ್ದಂಗೆ ಹೋದ್ರು. ಈ ಪೊಲೀಸ್ನವ್ರ ವಿಷಯ ಹಿಂಗೆ ಅಂತ ಹೇಳಕ್ ಬರಲ್ಲ. ಕಾಫಿ ವೇಸ್ಟ್ ಆಗೋಯ್ತಲ್ಲ. ಇವ್ರಿಗೆ ಅಂತ ಲೈಟ್ ಆಗಿ ಮಾಡ್ಕೊಂಡ್ ಬಂದಿದ್ದೆ. ನನಗೆ ಅಂತ ಆಗಿದ್ರೆ ಸ್ಟ್ರಾಂಗ್ ಆಗಿ ಅಲ್ಲೇ ಮಾಡ್ಕೋತಾ ಇದ್ದೆ. ಇರ್ಲಿ, ಇದನ್ನೇ ಸ್ಟ್ರಾಂಗ್ ಅಂತ ತಿಳ್ಕೊಂಡು ಲೈಟ್ ಆಗಿ ಕುಡಿದು ಬಿಡೋದು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಬನ್ನಿ ರಘು. ನಿಮ್ಮ ಮನೆ ಹತ್ರನೇ ಹೋಗಿದ್ದೆ. ಎನಿ ಇಂಪಾರ್ಟೆಂಟ್ ಮ್ಯಾಟರ್? ಎಸ್ ಸರ್. ನೀವು ಹೇಳ್ತಿದ್ದಾಗೆ ಆ ಕೊಲೆಗಾರನ ಬಗ್ಗೆ ಒಂದು ಸಣ್ಣ ಕ್ಲೂ ಗೊತ್ತಾಗಿದೆ. ಅಷ್ಟೇ ಅಲ್ಲ ಸರ್, ಅವನು ಯಾರು ಅಂತಾನೂ ಗೊತ್ತಾಗಿದೆ. ಅರೆಸ್ಟ್ ಹಿಮ್. ಆದ್ರೆ ಒಂದ್ ಕೆಲಸ ಮಾತ್ರ ಬಾಕಿ ಇದೆ ಸರ್. ಅವನ ಫಿಂಗರ್ ಪ್ರಿಂಟ್ಸ್ ನ ಕಲೆಕ್ಟ್ ಮಾಡಿಬಿಟ್ರೆ ಅವನ ಅರೆಸ್ಟ್ ಮಾಡಿ ನಿಮ್ ಮುಂದೆ ತಂದು ನಿಲ್ಲಿಸ್ತೀನಿ. ಮೊದಲು ಆ ಕೆಲಸ ಮಾಡಿ. ಎಷ್ಟೋ ನಿರಪರಾಧಿಗಳನ್ನ ಬಲಿ ತಗೊಂಡಿದ್ದಾನೆ, ಅವನ್ನ ನೇಣಿಗೇರಿಸಿ ಬಿಡಬಾರ್ದು. ಸರಿ ಸರ್, ಆ ಅಪರಾಧಿನ ಸಂಜೆ ಒಳಗೆ ನಿಮಗೆ ತಂದು ಒಪ್ಪಿಸ್ತೀನಿ. ಅವನಿಗೇನ್ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ನಿಮಗೆ ಸೇರಿದ್ದು. ಹಲೋ ರಾಜಾ. ಹಲೋ ಅಂಕಲ್, ಬನ್ನಿ. ರಾಜಾ, ಒಂದ್ ಗ್ಲಾಸ್ ನೀರು ತಂದು ಕೊಡ್ತೀಯಾ? ತಗೊಂಡ್ಬರ್ತೀನಿ. ಫುಲ್ ನೋಡ್ಕೊಂಡ್ ಬರಕ್ಕಾಗಲ್ಲ? ನೋಡ್ಕೊಂಡೇ ಬಂದೆ, ಗೊತ್ತಾಗ್ಲಿಲ್ಲ. ಒಂದ್ ಗ್ಲಾಸ್ ನೀರು ತೊಂಬ. ಸರಿ. ಆಮೇಲೆ ಅಂಕಲ್, ಆ ಕೊಲೆಗಾರನ ವಿಷಯ ಏನಾದ್ರೂ ಗೊತ್ತಾಯ್ತಾ? ಅವನು ಬಹಳ ಬುದ್ಧಿವಂತ ರಾಜ, ಹಾಗಂತ ಅವನು ತಿಳ್ಕೊಂಡಿದ್ದಾನೆ. ಆದ್ರೆ ಅವನು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಐ ವಿಲ್ ಡೆಫಿನೆಟ್ಲಿ ಕ್ಯಾಚ್ ಹಿಮ್. ಸಾರು, ನೀರು. ಅಲ್ಲ ಮಾರ್ತಿ, ಯಾವಾಗ ಬಂದ್ರು ಬಲವಂತವಾಗಿ ಕಾಫಿ ಕೊಡ್ತಿದ್ದೆ, ಇವತ್ ನೀರೆಲ್ಲ ಮುಗಿಸ್ಬಿಡ್ತೀಯಾ? ಕಾಫಿ ತಾನೆ, ಅದೆಷ್ಟೊತ್ತಿನ ಕೆಲಸ. ಗ್ಲಾಸ್ ಕಲ್ರೋದನ್ನ ಗ್ಲಾಸ್ ಬಗ್ಸ್ಕೊಳ್ಳೋದು, ಗ್ಲಾಸ್ ತಗೊಂಡ್ಬಂದು ಇಡೋದು, ಚಿಟ್ಕೆ ಹೊಡೆಯೋದು ತಂದ್ಬಿಡ್ತೀನಿ. ಮಾರ್ತಿ, ರಾಜು ಒಂದ್ ಗ್ಲಾಸ್ ಕಾಫಿ ತಗೊಂಬ. ಆಯ್ತು. ರಾಜ, ನನ್ನ ಲೈಫಲ್ಲೇ ಇದೊಂದು ಕೇಸು ಚಾಲೆಂಜ್ ಆಗ್ಬಿಟ್ಟಿದೆ. ಆದ್ರೆ ಆದಷ್ಟು ಬೇಗ ಆ ಕೊಲೆಗಾರನ ಕಂಡಿಡ್ದು ನಿಮ್ ತಂದೆ ಮುಂದೆ ನಿಲ್ಲಿಸ್ತೀನಿ. ಸಾರು, ಕಾಫಿ ರೆಡಿ. ಏನ್ ಸಾರು, ನಿನ್ನೆ ಪೇಪರ್ ಅಲ್ಲಿ ಓದ್ದೆ, ಆ ಮಾರ್ವಾಡಿ ಅಂಗಡಿಯಲ್ಲಿ ಅಡ ಇಟ್ಟು ಒಡವೆಗಳೆಲ್ಲ ಯಾವನೋ ಹೊಡ್ಕೊಂಡು ಹೋಗ್ಬಿಟ್ನಂತಲ್ಲ, ಆ ಕಳ್ಳ ಸಿಕ್ಕನ್ನ? ಕಳ್ಳರು ಪೊಲೀಸ್ನವ್ರ ಕೈಲಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಮಾರ್ತಿ. ಇವತ್ತ ನಾಳೆ ಸಿಗ್ತಾನೆ. ಯಾವ ಸೀಮೆ ಇನ್ಸ್ಪೆಕ್ಟ್ರು ಸಾರು ನೀವು? ಸುಮ್ನೆ ಬಾಯ್ನಲ್ಲಿ ಹೇಳ್ತೀರಾ ಅಷ್ಟೇ. ಅದು ಹೋಗ್ಲಿ, 3 ಕೊಲೆ ಮಾಡ್ಬಿಟ್ಟು ರಾಜಾರೋಷವಾಗಿ ಓಡಾಡ್ತಾ ಇದ್ದಾನಲ್ಲ, ಅವನ್ನೇನಾದ್ರು ಹಿಡಿದ್ರ ನೀವು? ಇಲ್ವಲ್ಲ. ಏನೇ ಬೋರಿ ತಾರಾಟ ಅಂದ್ರೆ ಶಾನ್ಬೋಗರ್ ಮನೆ ದೇವ್ರೂಟ ಅಂದಂಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಹುಡುಕಿದ್ದೆ. ಅವನು ಕೂದ್ಲು ಎಳೆ ಸಹ ಹುಡ್ಕೋಕಾಗ್ಲಿಲ್ಲ ನಿಮ್ ಕೈನಲ್ಲಿ. ಅವನಾಗ್ಲೇ ಕಂಡಿಡ್ದಾಯ್ತು ಮಾರ್ತಿ. ಯಾಕೆ ಸುಮ್ನೆ ಬಂಡಲ್ ಬಿಡ್ತೀರಾ ಸಾರು? ಅವನ್ ಯಾರು ಅಂತ ಗೊತ್ತಾ? ಗೊತ್ತಿದ್ರೆ ನಾನೇ ಹಿಡಿದು ಅಪ್ಪ ಅವ್ರು ಒಪ್ಸ್ಬಿಡ್ತಿದ್ನಲ್ಲ ಸಾರು. ಈಗ ನಾನು ಬಂದಿರೋದು ಅದಕ್ಕೇನೆ. ಆ ಕೊಲೆಗಾರ ಈ ಮನೇಲೇ ಇದ್ದಾನೆ. ಹೌದಾ? ಹಾ, ನಾನು ಕಮಿಷನಲ್ ಮನೇಲೇ ಇದ್ದೀನಿ, ನನ್ ಯಾರು ಅನುಮಾನಿಸಲ್ಲ ಅಂತ ನಮ್ಮಿಂದಲೇ ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಕೊಲೆನು ಮಾಡ್ಕೊಂಡು ಬರ್ತಾ ಇದ್ದಾನೆ.
ಯಾರು? ಮಿಸ್ಟರ್ ಮಾರ್ತಿರಾವ್, ಆ ಕೊಲೆಗಾರ ಯಾರು ಗೊತ್ತಾ? ಯಾರು? ನೀನೆ. ನಾನಾ? ಅಂಕಲ್, ಇವನ್ ಕೊಲೆ ಮಾಡಿದಾನ? ಹೌದು ರಾಜ. ಈ ಕತ್ತೆ ಬಡವಂದ ಎಲ್ಲ ಕೆಲಸ ಪೆತ್ತರ ಮನೇಲಿ ಇಟ್ಕೊಂಡು ಎಲ್ಲ ಕೊಲೆ ಮಾಡ್ಕೊಂಡ್ ಬಂದಿಯಾನೆ. ನಾನು ಇಲ್ಲಿಗೆ ಬಂದಿರೋದೆ ಇವನ್ನ ಅರೆಸ್ಟ್ ಮಾಡೋದಕ್ಕೆ. ದೇವರಾಣೆಗೂ ನನಗೇನು ಗೊತ್ತಿಲ್ಲ ಸಾರು. ಹಾಗಂತ ಕೋರ್ಟಲ್ ಬಂದು ಹೇಳು. ಸಾರು, ಒಂದ್ ಜಿರ್ಲೆ ಯಾಕೊಂದ್ ನೊಣ ಕೂಡ ಇಲ್ಲಿವರೆಗೂ ನಾನು ಸಾಯಿಸಿಲ್ಲ ಸಾರು. ನನ್ ನಂಬಿ ಸಾರು. ಎಲ್ಲ ಕೊಲೆ ಮಾಡಿರೋದು ನೀನೆ. ಸಾರು, ಸತ್ತೋರ್ ನಮ್ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸಾರು, ನನಗೇನು ಗೊತ್ತಿಲ್ಲ ಸಾರು. ಹಾಗಂತ ಬರ್ಕೊಡು. ರಾಜಾ, ಹೋಗೊಂದ್ ಪೇಪರ್ ತಗೊಂಬ. ಸಾರು, ನಿಮಗೆ ಕೈ ಮುಗಿತೀನಿ ಸಾರು, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ ಸಾರು. ಏನೋ ಹಗುರವಾಗಿ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಸಾರು. ಇನ್ಮೇಲೆ ಖಂಡಿತ ಪೊಲೀಸ್ ಇನ್ಸ್ಪೆಕ್ಟರ್, ಯಾಕೆ ಪೊಲೀಸ್ನವ್ರನ್ನೇ ನೋಡಲ್ಲ, ಮಾತಾಡ್ಸೋಲ್ಲ ಸಾರು. ಇನ್ಮೇಲೆ ಕಾಕಿ ಬಟ್ಟೆ ಕಂಡ್ರೆ ಕಣ್ ಮುಚ್ಕೊಂಡ್ಬಿಡ್ತೀನಿ ಸಾರು. ನನ್ ನಂಬಿ ಸಾರು. ಮಿಸ್ಟರ್ ಮಾರ್ತಿರಾವ್, ನಾನು ಇಲ್ಲಿ ತನಕ ಆಡಿದ ನಾಟಕ ನಿನ್ನ ಎದುರ್ಸಕ್ಕಷ್ಟೇ. ಅಂದ್ರೆ ಸಾರು, ನಾನ್ ಕೊಲೆ ಮಾಡ್ಲಿಲ್ವಾ? ಅಪ್ಪ, ಬದುಕ್ತು ಬಡ್ಜೀವ. ರಾಜಾ, ಐ ಆಮ್ ಸಾರಿ, ಇಟ್ ವಾಸ್ ಎ ಜೋಕ್. ಎಕ್ಸ್ಕ್ಯೂಸ್ ಮೀ ಅಂಕಲ್. ಹಲೋ, ರಾಜಾ ಹಿಯರ್. ಯಾರು, ಡ್ಯಾಡಿನಾ? ಇಲ್ಲ, ಆಫೀಸ್ನಲ್ಲಿ ಇರ್ಬೋದು. ಸರ್, ಇದು ನೋಡಿ, ನೀವು ಕಲೆಕ್ಟ್ ಮಾಡಿರೋ ಫಿಂಗರ್ ಪ್ರಿಂಟ್ಸ್ ಅಲ್ಲ ಒಬ್ಬಂದೆ. ಕೊಲೆಗಾರ ರಾಜ. ರಘು, ಹೋದ್ ಕೆಲ್ಸ ಏನಾಯ್ತು? ಫಿಂಗರ್ ಪ್ರಿಂಟ್ಸ್ ತಗೊಂಡ್ರ? ಎಲ್ಲ ಕೊಲೆ ಮಾಡಿದವನು ಒಬ್ನೇ ತಾನೆ? ಹೌದು ಸರ್, ಎಲ್ಲ ಕೊಲೆ ಮಾಡಿರೋದು ಒಬ್ಬನೇ. ಮತ್ತೆ ಅವನ್ನ ಯಾಕೆ ಅರೆಸ್ಟ್ ಮಾಡ್ದೆ ಬಂದ್ರಿ? ನಾನು ಇನ್ನೂ ಅರೆಸ್ಟ್ ವಾರೆಂಟ್ ತಗೊಂಡಿಲ್ಲ. ವಾಟ್ ಆರ್ ಯು ಟಾಕಿಂಗ್ ಮಿಸ್ಟರ್ ರಘು? ಅಂತ ಅಪಾಯದ ವ್ಯಕ್ತಿನ ಹಿಡಿಯೋದಕ್ಕೆ ಮೀನಾಮೇಷ ಯಾತಕ್ಕೆ? ನಾನೇ ಹೇಳಿದ ಮೇಲೆ ಅರೆಸ್ಟ್ ವಾರೆಂಟ್ ಯಾತಕ್ಕೆ ಬೇಕು? ಸರ್, ಅಪರಾಧಿ ಯಾರು ಅಂತ ಗೊತ್ತಾಗಿದ್ದಿದ್ರೆ ನೀವೀಗ ಮಾತಾಡ್ತಿಲ್ಲ ಅನ್ಸುತ್ತೆ. ಮಿಸ್ಟರ್ ರಘು, ಯಾರೇ ಆದ್ರೂ ಸರಿ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಸರ್, ಅಪರಾಧಿ ಬೇರೆ ಯಾರು ಅಲ್ಲ, ನಿಮ್ ಮಗ ರಾಜಾ ಸರ್. ನಾನು ನನ್ನ ಮಗನ್ನ ಕೊಲೆ ಮಾಡುವಂತ ಕೆಟ್ಟ ಮನುಷ್ಯನಾಗೋ ಹಾಗೆ ನಾನು ಬೆಳೆಸಲಿಲ್ಲ ರೀ. ತಾಯಿಲ್ಲ ಅನ್ನೋ ಕೊರತೆನೇ ಮರೆಸಿ ಕೈ ತುತ್ತಾಕ್ ಬೆಳೆಸ್ತಿ. ಅಂತ ಹಸುಗುಸನ ಮೇಲೆ ಇಂಥ ಅಪವಾದ ಹೊರಿಸೋದಿಕ್ಕೆ ನಿಮ್ ಮನ್ಸಾದ್ರೂ ಹೇಗೆ ಬಂತು? ಪ್ಲೀಸ್, ತಮಾಷೆಗಾದ್ರೂ ಇಂಥ ಮಾತಾಡಬೇಡಿ. ಈ ತಮಾಷೆನೇ ಆಗಿದ್ದಿದ್ರೆ ನಿಮಗಿಂತ ಹೆಚ್ಚು ಸಂತೋಷ ಪಡ್ತಾ ಇದ್ದೆ. ನಿಮ್ ಕರಳು ಕುಯ್ಯುವಂತ ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಸರ್, ನಾನು ಕಾನೂನು ಪಾಲಿಸೋ ಪೊಲೀಸ್ನವನಾದ್ರೂ ಕರುಣೆ ಮರೆಯುವಂತ ಕಟಕನಲ್ಲ. ಆದ್ರೆ ಏನ್ ಮಾಡ್ಲಿ, ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ನು ವಾರ್ಡಲ್ ನಮಗ್ ಸಿಕ್ಕಿರೋ ಬಟನ್ ರಾಜಾನೇ ಕೊಲೆಗಾರ ಅಂತ ತೀರ್ಮಾನ ಮಾಡ್ಬಿಟ್ಟಿದೆ. ರಘು, ಫಿಂಗರ್ ಪ್ರಿಂಟ್ಸ್ ನಲ್ಲಿ ಏನಾದ್ರೂ ತಪ್ಪಾಗಿರ್ಬೋದು, ಇಲ್ಲ ಯಾವುದೋ ಬಟನ್ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು. ಪ್ಲೀಸ್, ದಯವಿಟ್ಟು ನನಗೋಸ್ಕರ ಇನ್ನೊಂದ್ಸಲ ಪರೀಕ್ಷೆ ಮಾಡಿ ನೋಡಿ. ಐ ಆಮ್ ಸಾರಿ ಸರ್, ನಾನೇ ಖುದ್ದಾಗಿ ಎಲ್ಲ ಪರೀಕ್ಷೆ ಮಾಡಿದ್ದೀನಿ. ಹೀಗೆ ಹೇಳಿ ಸರ್, ಕರ್ತವ್ಯ ಮಾಡುವಂತೀರಾ ಇಲ್ಲ ಕರುಣೆ ತೋರಿಸುವಂತೀರಾ? ಅಷ್ಟೇ.
ರಾಜೇಂದ್ರ ಹೇಳಿದ್ರು ಮುಂದಿನ ವಾರ ನೀನ್ ಕಣ್ಣು ಆಪರೇಷನ್ ಮಾಡ್ತಾರಂತೆ. ಹೌದಾ? ನನಗ್ ಕಣ್ಣಲ್ಲಿ ಬಂದ್ಬಿಟ್ರೆ ನನಗ್ ಪುನರ್ಜನ್ಮ ಕೊಟ್ಟ ಈ ನನ್ನ ದೇವ್ರನ್ನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಮದ್ವೆಗ ಆಸೆ ಇಲ್ವಾ? ಯಾಕಿಲ್ಲ, ಅದು ಇದೆ. ಮುಂದಿನ ತಿಂಗಳು ಅದು ನಡೆಯುತ್ತೆ. ಹೌದಾ? ಓಹೋ, ಮದ್ವೆ ಅಂದ ತಕ್ಷಣ ನಾಚಿಕೆನಾ? ರಾಧಾ, ನೀನ್ ಎಷ್ಟೋ ದಿವಸದಿಂದ ಕತ್ಲಲ್ಲೇ ಇದೆಯಾ. ನಮ್ಮ ಮದ್ವೆ ಆದ ತಕ್ಷಣ ನಿನ್ನ ಹನಿಮೂನ್ ಕರ್ಕೊಂಡು ಹೋಗ್ತೀನಿ. ನಿನ್ ಏನೇನ್ ಆಸೆ ಇದೆಯೋ ಅದನ್ನೆಲ್ಲ. ಒಂದ್ ನಿಮಿಷ. ಹಲೋ, ಡಾಕ್ಟರ್ ಮೋಹನ್ ಯಾ? ಡಾಕ್ಟರ್ ಮೋಹನ್, ಒಂದು ಎಮರ್ಜೆನ್ಸಿ ಕೇಸ್ ಇದೆ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬನ್ನಿ. ಹಾ. ಯಾರ್ದು ಫೋನು? ಆಸ್ಪತ್ರೆಯಿಂದ. ಯಾವ್ದೋ ಎಮರ್ಜೆನ್ಸಿ ಕೇಸ್ ಅಂತೆ, ಬೇಗ ಬಂದ್ಬಿಡ್ತೀನಿ. ಹುಷಾರಾಗಿರು. ಹಲೋ, ನಾನು ಇನ್ಸ್ಪೆಕ್ಟರ್ ರಘು ಮಾತಾಡ್ತಾ ಇರೋದು. ಡಾಕ್ಟರ್ ಮೋಹನ್ ಇದ್ದಾರಾ? ಇಲ್ಲ, ಯಾವ್ದೋ ಎಮರ್ಜೆನ್ಸಿ ಕೇಸ್ ಇದೆ ಅಂತ ಆಸ್ಪತ್ರೆಯಿಂದ ಫೋನ್ ಬಂದಿತ್ತು, ಹೋಗಿದ್ದಾರೆ. ನೋಡಿರೋದವ್ರೆ, ಕೊಲೆಗಾರ ಯಾರು ಅಂತ ಗೊತ್ತಾಗಿದೆ. ನಿಮ್ ಸಿಸ್ಟರ್ನ ಕೊಲೆ ಮಾಡಿದವನೇ ಅವತ್ ನಿಮ್ ವಾರ್ಡ್ ಬಂದು ನರ್ಸ್ ಕೊಡದು ಹೋದವನು. ಇಷ್ಟೆಲ್ಲ ಕೊಲೆ ಮಾಡಿದವನು ಪೊಲೀಸ್ ಕಮಿಷನರ್ ಮಗ ರಾಜ ಅಂತ. ಅವ್ನು ನಿಮ್ಮನೆ ಬಂದ್ರು ಬರ್ಬೋದು, ಯಾವ್ದಕ್ಕೂ ಹುಷಾರಾಗಿದೆ. ಯಾರು? ಆ ಬ್ರೇಸ್ಲೆಟ್ ಕೊಡು. ಯಾರು ನೀನು? ನಾನು ಯಾರಾದ್ರೂ ಆಗಿರ್ಲಿ, ಆ ಬ್ರೇಸ್ಲೆಟ್ ಕೊಟ್ಬಿಡು. ಕೊಡಲ್ಲ, ಇದು ನಮ್ಮ ಅಕ್ಕಂದು. ಅಲ್ಲ, ನಂದು. ರಾಜ ಅಂದ್ರೆ ನಮ್ಮ ಅಕ್ಕನ್ಕೊಂದು ಪಾಪಿ ನೀನೇನೋ? ಅದು ಮುಗ್ದೋದ್ ಕತೆ. ನೋಡು, ನಾನು ಅಪರಾಧಿ ಅನ್ನೋದಕ್ಕೆ ಆ ಬ್ರೇಸ್ಲೆಟ್ ಒಂದೇ ಸಾಕ್ಷಿ. ಅದನ್ನ ಕೊಟ್ಬಿಡು, ನಾ ಹೊರಟೋಗ್ತೀನಿ. ನಮ್ಮ ಅಕ್ಕನ್ಕೊಂದು ನಿನ್ನ ನೇಣು ಕಳ್ಸ ಕುಳಿದ್ರು ಈ ಸಾಕ್ಷಿನ ನಾನ್ ಕೊಡಲ್ಲ ಅಂದ್ರೆ ಇನ್ನೊಂದು ಕೊಲೆ ಆಗ್ಬೇಕತ್ತೆ. ಪ್ಲೀಸ್, ಮತ್ತೆ ನಾನು ತಪ್ಪು ಮಾಡೋಕ್ ಮಾಡ್ಬೇಡ, ಕೊಟ್ಬಿಡು. ನನ್ ಪ್ರಾಣ ಹೋದ್ರು ಕೊಡಲ್ಲ. ಕೊಡೋವರೆಗೂ ನಾನ್ ಬಿಡೋದಿಲ್ಲ.
ಇಂತ ಕೆಲಸ ಮಾಡಿಬಿಟ್ಟೆ. ನಿನ್ನ ನಾನೇ ನನ್ನ ಕೈಯಾರ ಕೊಲ್ಲುವಂತ ಕಟಕನ್ ಮಾಡಿಬಿಟ್ಟಲ್ಲೋ. ನಿನ್ ಬಗ್ಗೆ ನಾನು ಇಟ್ಕೊಂಡಿದ್ದ ಕಲ್ಪನೆನೆಲ್ಲ ಕನಸು ಮಾಡಿಬಿಟ್ಟಿಯಲ್ಲೋ. ರಾಜ, ಡ್ಯಾಡಿ, ನಾನು ಆಶಾನ ತುಂಬಾ ಪ್ರೀತಿಸ್ತಿದ್ದೆ. ಆದ್ರೆ ಅವಳು ನಿಮ್ ಬಗ್ಗೆ ಕೇವಲವಾಗಿ ಮಾತಾಡ್ಬಿಟ್ಲು. ಸಿಟ್ನಲ್ಲಿ ಹೊಡೆದೆ ಸತ್ಯ ಹೋದ್ಲು. ಡ್ಯಾಡಿ, ಕಮಿಷನರ್ ಮಗ ಕೊಲೆಗಾರ ಅಂದ್ರೆ ನೀರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಉದ್ದಕ್ಕೂ ತಪ್ಪು ಮಾಡ್ತಾನೆ ಬಂದೆ. ನಾನು ಬೇಕು ಅಂತ ಮಾಡ್ಲಿಲ್ಲ ಡ್ಯಾಡಿ, ಪರಿಸ್ಥಿತಿ. ಡ್ಯಾಡಿ, ನನ್ನ ಕ್ಷಮಿಸ್ಬಿಡ್ತೀಯ ಡ್ಯಾಡಿ? ಹೇಳಿ ಡ್ಯಾಡಿ, ನನ್ನ ತಪ್ಪು ಮಾಡುವುದು ಮನುಷ್ಯನ ಸಹಜಗುಣ. ಆದರೆ ಮಾಡಿದ ತಪ್ಪನ್ನು ಮುಚ್ಚಿಡಲು ಮತ್ತೆ ಮತ್ತೆ ತಪ್ಪು ಮಾಡಿದಾಗ ಅಂಥವನ ಜೀವನದ ಅಂತ್ಯ ಎಷ್ಟು ಭಯಂಕರ ಎನ್ನುವುದಕ್ಕೆ ಈ ಅಮಾಯಕ ರಾಜನೇ ಉದಾಹರಣೆ.